ವಜ್ರ ಮಂದಿರ ಆರಾಧನೆ ಅಂತ. ಇದ್ರ ಬಗ್ಗೆ ನನಗೆ ಯಾವಾಗ ಹೇಳಬೇಕು ಹೆಚ್ಚು ವಿಚಾರಗಳು ತಿಳಿದಿರಲಿಲ್ಲ. ಆದರೆ ಒಂದಷ್ಟು ನಮ್ಮ ಮಿತ್ರಸೇನರಂತಹ ಮುನಿರಾಜ್ ಜಿಂಜಾಲರಂತಹ ಇಂಥವರ ವಿದ್ವಾಂಸಗಳು ಒಂದಷ್ಟು ತಿಳಿದು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಒಂದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಮಾಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ತಿಳಿಯಿತು ಅದು ಬದಲಾವಣೆ, ಶಾಂತಿ ವಿಧಾನ ಆರಾಧನೆ ನಡೀತಾ ಇದೆ ಅಂತ ಹೇಳಿ ಸಂತೋಷ. ಆದರೆ ಶಾಂತಿ ವಿಧಾನ ಮತ್ತು ಶಾಂತಿ ಚಕ್ರಕ್ಕೆ ಇರುವಂತ ಅಂತರವನ್ನ ಒಂದಷ್ಟು ಮಾತ್ರ ಬರಲೆ, ಅದಕ್ಕೆ ಸಿದ್ಧತೆ ಮಾಡುವಷ್ಟು ಸಮಯದ, ಯಾಕಂದ್ರೆ ಈಗಾಗಲೇ ಮುನಿಷಿಗಳ ನಿಮ್ಮಂತ ಅವರ ಆಶೀರ್ವಾದ, ನಿಮ್ಮಂತವರ ಹಿರಿಯರ ಪ್ರೋತ್ಸಾಹ ಮತ್ತು ಕಿರಿಯರ ಪ್ರೋತ್ಸಾಹ, ಹಿರಿಯರ ಆಶೀರ್ವಾದದಿಂದ ಸುಮಾರು 1800 ಕಾರ್ಯಕ್ರಮ ನಿರೂಪಣೆ ಮಾಡಿದ ಚಿಕ್ಕ ಅನುಭವ, ಸುಮಾರು 1000 ತರಬೇತಿಗಳನ್ನು ಕೊಟ್ಟ ಅನುಭವ. ಆದರೆ ನಮ್ಮ ಧರ್ಮದ ಮಾತಿಗೆ ಮಾತಾಡಲಿಕ್ಕೆ ಮಾತ್ರ ಅದು ಬಹಳ ಕಷ್ಟ. ಯಾಕಂದ್ರೆ ನಾನಂತೂ ಅದನ್ನ ಯಾವತ್ತೂ ಎಲ್ಲೂ ಕೂಡ ಸಾರ್ವತ್ರಿಕ ಸಭೆಯಲ್ಲಿ ಇಟ್ಕೊಳ್ತೇನೆ. ಯಾಕಂದ್ರೆ ಅಷ್ಟು ಕಷ್ಟ, ಹಾಗೆ ಅಷ್ಟೇ ಸುಲಭ, ಅದು ನಮ್ಮ ಧರ್ಮ. ಆದರೆ ಈ ಶಾಂತಿ ವಿಧಾನದ ಬಗ್ಗೆ ನನಗೆ ಸಿದ್ಧತೆ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ. ಅದರಿಂದಾಗಿ ಯಾಕಂದ್ರೆ ಇದೀಗ 3ನೇ ಸಭೆಯಲ್ಲಿ ಪಾಲ್ಗೊಳ್ತಿದ್ದೇನೆ, ಇನ್ನು 2 ಸಭೆಗಳಿವೆ. ಅದನ್ನ ದಯವಿಟ್ಟು ಅತ್ಯಂತ ಭಾವಿಸಬೇಕು ಅಂತ ಹೇಳ್ತಾ, ವಿಶೇಷವಾಗಿ ತಾವೆಲ್ಲ ಗಮನಿಸ್ತಿದ್ದೇವೆ ನಾವು ಈ ವರ್ಷಾಯೋಗವನ್ನ ಮುನಿಶ್ರೀಗಳು ಈಗ ಆರಂಭಿಸ್ತಿದ್ದಾರೆ. ನಾವು ಇದರ ಮುಂಚಿತವಾಗಿ ಯೋಚಿಸಬೇಕು, ಯಾಕಾಗಿದು ಇವರು ಈಗ ಚಾತುರ್ಮಾಸನ ಆಚರಿಸ್ತಾರೆ ಅಂತೇಳಿ ನಾವನ್ನ ಮೊದಲಾಗಿ ನಾವನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮಗೆಲ್ಲ ಗೊತ್ತಿದೆ, ಮೊನ್ನೆಯಿಂದ ತಾನೇ ಮಾತ್ರವಲ್ಲ, ಜಿಟಿ ಮಳೆ, ಅದಲ್ಲದೆ 48 ಗಂಟೆಗಳ ಕಾಲ ನಮ್ಮ 2 ಜಿಲ್ಲೆಗಳಲ್ಲಿ ಭೀಕರವಾದಂತಹ ಬಿರುಗಾಳಿಯೊಂದಿಗೆ ಮಳೆ ಬರ್ತದೆ ಅಂತೇಳಿ ಮಾತ್ರವಲ್ಲ, ಇವತ್ತು ಬೆಳಗ್ಗೆ 8 ಗಂಟೆಗೆ ಆಗುವಾಗ ನಮ್ಮ ಕರಾವಳಿ ತೀರದ ಎಲ್ಲ ಮನೆಯವರನ್ನು ಎಬ್ಬಿಸಿ ಲಾಡ್ಜಿಂಗ್ ಕಳಿಸುವಂತ ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿ ಉಸ್ತುವಾರಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಯಾಕಾಗಿ ಈ ರೀತಿಯ ಮಳೆಗಳಾಗ್ತಾ ಇವೆ? ಇದಕ್ಕೆ ನಾವು ಹೇಳುವಂತಹ ಪದ ವೈಜ್ಞಾನಿಕವಾಗಿ ಮೆಗಾಸ್ಫೋಟ ಅಂತ ಹೇಳಿ. ನೀವು ಗಮನಿಸಿರ್ಬೋದು, ಒಂದು 4 ದಿನಗಳ ಹಿಂದೆ ಮಂಗಳೂರಲ್ಲಿ ಶಾಲೆಗೆ ರಜೆ ಘೋಷಿಸಿದರು, ಭೀಕರವಾದ ಮಳೆ ಅಂತೇಳಿ. ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಭೀಕರವಾದ ಮಳೆ ಬಂದು ಹೋಗುದು. ಆದರೆ 9 ಗಂಟೆಯಿಂದ ಸಂಜೆವರೆಗೆ ಸುಡು ಬಿಸಿಲು, ಇದನ್ನು ಹೇಳುವುದು ಭೀಕರ ಮಳೆ. ಆದರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಇದನ್ನ ಪ್ರಕೃತಿಯಾದಂತಹ ಬದಲಾವಣೆಯನ್ನ ಮಾನವ ಜೀವನದಲ್ಲಿ ಪರಿವರ್ತನೆಗೂ ಕಾರಣವಾಗುತ್ತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ನಾವು ಜೈನ ಧರ್ಮದ ಹಾಗೂ ಹಿಂದೂ ಧರ್ಮದ ಪ್ರಕಾರ ಈ ಒಂದು ಕಾಲ ಆತ್ಮ ಕಲ್ಯಾಣ ಬಯಸುವ ಸಾಧು ಸಂತರಿಗೆ ವರ್ಷಕಾಲ ಅಂತ ಕರೀತಾರೆ. ನಾವು ಅದನ್ನು ಮಳೆಗಾಲ ಅಂತ ಕರೆದ್ರೆ ಅವ್ರಿಗೆ ಇದು ವರ್ಷಕಾಲ. ಯಾಕೆ ಇದು ವರ್ಷಕಾಲ ಅಂತ ಈ ಪದ ಬಂತು ಅಂತ ಯೋಚನೆ ಮಾಡ್ತಾ ಹೋದ್ರೆ, ಮಳೆಗಾಲ ಮಾತ್ರ ಅತ್ಯಂತ ಸಂತೋಷದಾಯಕ ಹಾಗೂ ಇದು ಬಹಳ ಮುಖ್ಯವಾಗಿ ನಮ್ಮ ಮುನಿಶ್ರೀಗಳಿಗೆ ಮುಖ್ಯವಾಗಿ ಶ್ರೇಷ್ಠವಾದ ಸಮಯ ಅಂತ ಹೇಳ್ತಾರೆ. ನಾವೆಲ್ಲ ಗಮನಿಸ್ತೇವೆ, ವರ್ಷದ ಉಳಿದ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಮುನಿಶ್ರೀಗಳು ಧರ್ಮ ಪ್ರಭಾವನೆಯನ್ನು ಮಾಡ್ತಾ ಊರಿಂದ ಊರಿಗೆ ತನ್ನ ಪ್ರಭಾವನೆಗಳನ್ನು ಬೀರ್ತಾ ಹೋಗ್ತಾ ಇರ್ತಾರೆ ವರ್ಷ ಪೂರ್ತಿ. ಆದರೆ ನೀವೆಲ್ಲ ಪರಂಪರೆಯನ್ನ ನೋಡ್ತಾ ಹೋದ್ರೆ, ಗತಕಾಲದ ವೈಭವವನ್ನ ಯೋಚನೆ ಮಾಡ್ತಾ ಹೋದ್ರೆ, ಮುನಿಶ್ರೀಗಳು ಈಗಿನ ಹಾಗೆ ಯಾಕೆ ಅನ್ಯತಾ ಭಾವಿಸಬೇಡಿ, ಈ ರೀತಿ ಬಸದಿಗಳಲ್ಲಿ ಅವರು ಚಾತುರ್ಮಾಸವನ್ನು ಉಂಟುಕೊಂಡಂತ ನಮಗೆ ವಿಚಾರಗಳು ಸಿಗ್ತಾ ಇಲ್ಲ. ಬದಲು ಹಳ್ಳಿಗಳಲ್ಲಿ, ಅದರಲ್ಲೂ ಕಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಅವರು ಹೋಗ್ತಿದ್ದದ್ದು ಧರ್ಮ ಪ್ರಭಾವನೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಹೋಗಿ ಸುಮಾರು 4 ತಿಂಗಳುಗಳ ಕಾಲ ಚಾತುರ್ಮಾಸವನ್ನು ಆಚರಿಸ್ತಾ ಇದೆ. ಕಾರಣ ಧರ್ಮ ಪ್ರಭಾವನೆ ಪ್ರತಿಯೊಬ್ಬರಲ್ಲೂ ಆಗಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ. ಆದ್ರಿಂದ ಬೇರೆ ಸಂದರ್ಭದಲ್ಲಿ ಸಾಧು ಸಂತರು ಭಕ್ತಿವನ್ನ ವಿಹರಿಸುತ್ತಾ ಧರ್ಮ ಸುಧೆಯನ್ನ ಪಸರಿಸುತ್ತಾ ಕಾಲಯಾಚನೆಯನ್ನ ಮಾಡ್ತಾರೆ. ನೀವು ಗಮನಿಸ್ತೀರಿ, ಒಂದು ಬಸದಿಯಲ್ಲಿ ಅವರು ಬಂದು ವಾಸಿಸ್ತಾರೆ, ಮರುದಿವಸ ಬೆಳಗ್ಗೆ ಇದ್ದವರು ಪಾದಯಾತ್ರೆ ಮುಖಾಂತರವಾಗಿ ಇನ್ನೊಂದು ಕಡೆ ಹೋಗ್ತಾರೆ. ನಮ್ಮ ಧರ್ಮ ಬಂಧುಗಳ ಜೊತೆ ಸೇರ್ಕೊಳ್ಬೇಕು. ಆದ್ರೆ ಬಹಳ ಖೇದಕರ ಸಂಗತಿ ಏನಂತ ಹೇಳಿದ್ರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ನಾನು ಕೂಡ ಒಬ್ಬ, ನಿಮಗೆಲ್ಲ ಗೊತ್ತಿದೆ, ಜೈನರಂತ ಹುಟ್ಟಿದ ಕೂಡಲೇ ಆಗುವುದಿಲ್ಲ. ನಾವು ಜೈನ ಧರ್ಮವನ್ನ ಪಾಲನೆ ಮಾಡಿದ್ರೆ ಮಾತ್ರ ನಾವು ಜೈನ ಎನ್ನುವುದು ನಾವೆಲ್ಲ ತಿಳಿಯುವಂತಹ ಒಂದು ಕಟ್ಟು ಸತ್ಯ ಮತ್ತು ವಾಸ್ತವತೆ ಕೂಡ. ಆದ್ರೆ ವಿಹಾರ ಸಂದರ್ಭದಲ್ಲಿ ನೋಡ್ತೇವೆ, ಹೊರಡುವಾಗ ಒಂದು 10, 20, 30 ಜನ ಇದ್ರೆ ಅಲ್ಲಿ ಮುಟ್ಟುವಾಗ 6-7 ಜನ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು ವಿಶೇಷವಾಗಿ ನಾನು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಕೂಡ
ನಮ್ಮ ಮಗನನ್ನು ಜೊತೆ ಕೂರಿಸಿಕೊಂಡು ಪ್ರತಿದಿನ ಜಲಾಭಿಷೇಕವನ್ನು ಮಾಡ್ತಾ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಆದರೆ ಮಕ್ಕಳಿಗೆ ಅದು ಬೇಡ, ಮಕ್ಕಳಿಗೆ ಬೇಡ ಇರೋದು. ಯಾಕೆ ಬೇಡ ಅಂತ ಹೇಳಿದ್ರೆ ಇದನ್ನೇ ಹೇಳ್ತಾರೆ, ನಿಮಗೆಲ್ಲ ನಮ್ಮ ಮನುಷ್ಯರು ಅದನ್ನೇ ಹೇಳ್ತಾರೆ, ಇದು ಕಾಲದ ಮಹಿಮೆ. ನಾವೆಷ್ಟೇ ಹೇಳಿದ್ರು ಕೂಡ ಅವರಿಗೆ ಬೇಡ. ಯಾಕೆಂದ್ರೆ ಕಾಲದ ಮಹಿಮೆ. ನಾನೊಬ್ಬ ಶಿಕ್ಷಕನಾಗಿ ಕೂಡ ಗಮನಿಸ್ತೇನೆ. ಪೂಜಾಗತಿಯಲ್ಲಿ ಕಳೆದ 8 ವರ್ಷದಲ್ಲಿದ್ದೇನೆ. ಇವತ್ತು ನಿನ್ನೆ ತಾನೇ ಹೀಗೆ ಮಾತಾಡ್ತಾ ಇರುವಾಗ ಒಬ್ಬ ವಿದ್ಯಾರ್ಥಿಯನ್ನ ಕರೆದೆ. ಬಹಳ ಸೌಮ್ಯದಿಂದ ಪ್ರತಿದಿನ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದೆ. ಅವು ಯಾವುದೋ ಒಂದು ನಿದ್ದೆ ಮೂಡಲೇ ಇರ್ತಾ ಇದ್ದ. ನನಗೇನೋ ಡೌಟ್ ಇತ್ತು. ಅವನನ್ನು ಪರಿಶೀಲನೆ ಮಾಡಿದೆ. ಪರಿಶೀಲನೆ ಮಾಡುವಾಗ ನಿನ್ನ ಅವನ GCSE ಒಂದು ಡ್ರಗ್ಸ್ ಸಿಕ್ಕಿದೆ. ಒಬ್ಬ 9ನೇ ತರಗತಿ ವಿದ್ಯಾರ್ಥಿ, ಒಂದೇ ಮಗ, ಅದು ಕೂಡ ಎಲ್ಲಿ ಮಾಡಿ ಸಿಕ್ಕಿಲ್ಲ. ಮತ್ತೆ ಪರಿಶೀಲನೆ ಮಾಡಿದಾಗ ನಾವು ಮಾಡಬಾರ್ದ ಕೆಲಸ ಮಾಡಿದ ಪ್ಯಾಂಟ್ ಅನ್ನು ಬಿಚ್ಚಿಸಿದಾಗ ಸಿಕ್ಕಿದ್ದು ಅವನ ನಿಕ್ಕರ್ ಒಳಗಡೆ ಅದನ್ನು ಹಾಕೊಂಡಿದ್ದಾನೆ. ಧರ್ಮಬಂಧುಗಳೇ, ನಾವು ಯೋಚಿಸಬೇಕಾದ್ದು ನಮ್ಮ ಧರ್ಮ ಎತ್ತ ಕಡೆ ಸಾಗ್ತಾ ಇದೆ. ಮಾನವ ಧರ್ಮ ಅಂತೇಳಿ ಏನು ನಾನು ಮಾಡಿಲ್ಲ. ಅವರನ್ನು ಪರಿಶೀಲನೆ, ಯಾಕೆಂದ್ರೆ ಅವ ಆ ಮೂಡಲ್ಲಿ ಇಲ್ಲ, ಈಗ ಕೇಳುವಂತ ಮೂಡಲ್ಲಿ. ಅದಕ್ಕೆ ಬೇಕಾದಂತ ಒಂದು ಮೆಡಿಸಿನ್ ಅನ್ನ ವ್ಯವಸ್ಥೆ ಮಾಡಿ ನಿನ್ನೆ ಮತ್ತೆ ಅವನ ಮನೆಗೆ ನಾನೇ ಹೋಗಿ ಏನೋ ಹೇಳಿಲ್ಲ ಅಂತವರಿಗೆ ಸದ್ಯದ ಬಗ್ಗೆ ಪರಿಶೀಲನೆ ಮಾಡಿ ಬಿಟ್ಟು ಬಂದಿದ್ದೇನೆ. ಯಾಕಿದಂಗೆ ಹೇಳಿದೆ ಅಂದ್ರೆ ಇವತ್ತು ಧರ್ಮ ಸುದ್ದಿ ಯಾರಿಗೂ ಬೇಡ. ಬದಲು ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮ ಸುದ್ದಿಯ ಬದಲು ಧರ್ಮದ ಒಂದು ರೀತಿಯಲ್ಲಿ ಹೇಳಿದ್ರೆ ಅಧಪತನಂತ ನಾವು ಹೋಗ್ತಾ ಇದ್ದೇವೆ. ಆ ಒಂದು ಧರ್ಮ ಜಾಗೃತಿಯಾಗಿ ನಮ್ಮ ಮನುಷ್ಯಗಳಲ್ಲಿ ಬಂದಿದ್ದಾರೆ ಅಂತಂದ್ರೆ ಇದು ನಮ್ಮ ಎಲ್ಲ ನಾವು ಭಾವಿಸಬೇಕಾದ ಪೂರ್ವ ಜನ್ಮದ ಪುಣ್ಯದ ಫಲ ಅಂತೇಳಿ. ವರ್ಷಕಾಲದಲ್ಲಿ ಅವರು ಒಂದೆಡೆ ವಾಸ್ತವ್ಯ ಮಾಡಿ ಅಲ್ಲಿಗೆ ಭಕ್ತ ಸಮೂಹವನ್ನು ಬರಮಾಡಿಕೊಳ್ತಾರೆ. ಯಾಕಾಗಿ ಅಂದ್ರೆ ಪ್ರತಿದಿನ ಒಂದಷ್ಟು ವಿಚಾರಗಳನ್ನ ನಾವು ಹೇಳ್ತಾ ಧರ್ಮ ಪ್ರಭಾವನೆ ಮಾಡ್ತಾ ನಮ್ಮ ಆತ್ಮ ಪ್ರಭಾವನೆಯನ್ನು ಮಾಡಿಕೊಳ್ಳಿಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನಾನು ಕೂಡ ಕಳೆದ ಸುಮಾರು 18 ವರ್ಷದಿಂದ ಗುರುವಾಯೂರು ಬಸದಿಯಲ್ಲಿ ಒಂದು ಚಿಕ್ಕ ಸೇವೆಯನ್ನ ಜೀವರಾಜ್ ಪಡಾರ ಜೊತೆ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಬೇರೆ ಬೇರೆ ಜನ ಮುನಿಶ್ರೀಗಳು ಬರ್ತಾರೆ, ಕ್ಷುಲಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ. ಆಗ ನಾವು ಅವ್ರ ಹತ್ರ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೇಳುವ ಮಾತಾಡಿ ಏನಂದ್ರೆ ಇವತ್ತಿನ ಈ ಒಂದು ವ್ಯವಸ್ಥೆಗಳ ಬಗ್ಗೆ, ಧರ್ಮದ ಬಗ್ಗೆ ಆಸಕ್ತಿಗಳ ಕೊರತೆ ಆಗ್ತಾ ಇದೆ, ಧರ್ಮಪಾಠ ಆರಂಭಿಸಿ ಅಂತ ಹೇಳಿದ್ರು. ಸರಿ, ಅದಕ್ಕೆ ಕೂಡ ಯೋಚನೆ ಮಾಡಿ ಧರ್ಮಪಾಠ ಮಾಡುವ ಒಂದು ಸರ್ವೆ ಮಾಡಿದ್ವಿ. ನಾವು ಮಾಡ್ತೀವಿ, ಎಷ್ಟು ಜನ ನೀವು ಮಕ್ಕಳನ್ನು ಕಲಿಸ್ತೀರಾ? ಧರ್ಮವಸ್ತುಗಳೇ ಹೇಳಿಕೆ ಒಂಥರ ಬೇಸರ ಆಗ್ತಾ ಇದೆ. ನಮಗೆ ಬಂದದ್ದು ಅದರ ಫಲಿತಾಂಶ 0. ಯಾಕಿದಂತ ಹೇಳಿದ್ರೆ ಅಂದ್ರೆ ಮನೆಯವರಿಗೆ ಮನಸ್ಸಿದೆ, ಮನೆಯವರಿಗೆ ಎಲ್ಲ ಮನಸ್ಸಿದೆ ಹಿರಿಯರಿಗೆ, ಆದರೆ ಮಕ್ಕಳಿಗೆ ಇದರ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ನಮ್ಮ ಹಿರಿಯರಿಗೆ ಸಮಯ ಇರುವ ಏನೋ ಗೊತ್ತಿಲ್ಲ, ಬಹಳ ಕೊರತೆಯನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಅದು ಇನ್ನಾದರೂ ಧರ್ಮ ಜಾಗೃತಿ ಆಗಿದೆ. ಧರ್ಮಬಂಧುಗಳೇ, ಇವತ್ತು ನಾವೆಲ್ಲ ಗಮನಿಸಿಕೊಳ್ಬೇಕು, ಧ್ಯಾನ ಪೂಜೆ, ಜಪ, ಸ್ವಾಧ್ಯಾಯ, ಚಿಂತನೆಗಳನ್ನು ಮಾಡಿಕೊಳ್ಳುವ ಜೊತೆಗೆ ಭವ್ಯರು ಧರ್ಮಾತ್ಮರು ಸನ್ಮಾರ್ಗದಲ್ಲಿ ನಡೆಯುವಂತೆ ಉಪದೇಶ ನೀಡುತ್ತಾ ಪರೋಪಕಾರದ ಭಾವನೆಯನ್ನು ವೃದ್ಧಿಸಿಕೊಳ್ಳಲು ಇದು ಸಕಾಲ ಅಂತ ಹೇಳ್ತಾರೆ. ಧ್ಯಾನ ಪೂಜೆ ಯೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಇವತ್ತು ಸ್ವಾಧ್ಯಾಯದ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದಲ್ಲದೆ ನಮ್ಮಲ್ಲಿ ಇವತ್ತು ಜಂಗಮವಾಣಿ ಎಲ್ಲರಲ್ಲೂ ಇದೆ, ಏನು ಮೊಬೈಲ್ ಅಂತ ಹೇಳ್ತೀಗ ಎಲ್ಲರಲ್ಲೂ ಇದೆ. ಪ್ರತಿದಿನ ಅದರಲ್ಲಿ ಬೇರೆ ಬೇರೆ ನಮ್ಮ ಗುಂಪುಗಳಿವೆ. ಆ ಗುಂಪಲ್ಲಿ ಬರುವುದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಬಹಳ ವಿಶೇಷವಾಗಿ ನಾವು ಹೆಚ್ಚಿನವರು, ನಾನು ಕೇಳೋದು ಇವು ಮತ್ತು ಗ್ರೂಪ್ಗಳು ಯಾರಂತೆ ಗ್ರೂಪ್ ಕೆಲವನ್ನು ಮಾಡಿದ್ರೆ ಆ ತುಂಬರ ಪುಸ್ತಕ ಅತಿ ಗ್ರೂಪ್ ಕೂಡ ಡಿಲೀಟ್ ಮಾಡ್ತಾರೆ. ಯಾಕೆ ಹೆಚ್ಚಿನವರು ಹೇಳುವಂತ ಮಾತು, ಯಾಕೆಂದ್ರೆ ಎಲ್ಲ ಓದ್ಬೇಕಂತ ಹೇಳುವುದಲ್ಲ, ಒಂದೊಂದು ಅಂಶಗಳನ್ನ ಒಂದೊಂದು ವಿಚಾರಗಳನ್ನಾದ್ರೂ ನಾವು ಅದನ್ನ ಸ್ವಾಧ್ಯಾಯ ಮಾಡಿದ್ರೆ ಇವತ್ತು ಪುಸ್ತಕ ತೆಗೆದುಕೊಳ್ಳುವಷ್ಟು ಸಮಯ ಇಲ್ಲ. ಉದಾಹರಣೆ ಹೇಳಬೇಕಿದ್ರೆ ನನ್ನ ಮನೆಯಲ್ಲೂ ಕೂಡ, ನನ್ನ ಹತ್ರ ಕೂಡ ಧರ್ಮದ ಪುಸ್ತಕ ಏನಿಲ್ಲ ಅಂತ ಹೇಳೋದು 2 ಪುಸ್ತಕಗಳ ಮೇಲೆ ಇದೆ, ಇಲ್ಲ ಅಂತಲ್ಲ. ಅದು ಓದಲಿಕ್ಕೆ ಇವತ್ತಿನ ಜಂಜಾಟದ ಸಮಯ ಸಿಗ್ತಾ ಇಲ್ಲ, ಹೋಗ್ತೇವೆ. ಆದ್ರೆ ಶ್ರವಣಕ್ಕೆ ಅವಕಾಶ ಇದೆ ಅಲ್ವಾ? ಒಂದು ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೇವೆ. ಈಗ ನಾವು ಪ್ರಯಾಣ ಮಾಡ್ತಾ ಬರುವಾಗ ನಾನು ಕೇಳ್ತಾ ಬಂದದ್ದು ಕರುಣಸಾಗರ್ ಜೀವನ ಕ್ಯಾಸೆಟ್ ಇತ್ತು, ಅದನ್ನ ಪೆನ್ ಡ್ರೈವ್ ಅಲ್ಲಿ ಹಾಕೊಂಡು ಕೇಳ್ತಾ ಬಂದೆ. ಇಂಥ ಪ್ರಯಾಣ ಸಂದರ್ಭದಲ್ಲಿ ಯಾವುದು ನಮ್ಮಲ್ಲಿ ಈ ಕೇಳುವ ಹವ್ಯಾಸವನ್ನು ಬೆಳೆಸ್ತಾ ಹೋದ್ರೆ ಖಂಡಿತವಾಗಿಯೂ ಸಮಯ ಇಲ್ಲ ಅಂತ ಹೇಳೋದು ತಪ್ಪು. ನಾವು ಸಮಯವನ್ನ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡ್ರೆ ಈ ಸ್ವಾಧ್ಯಾಯಕ್ಕೆ ಖಂಡಿತವಾಗಿಯೂ ಅವಕಾಶ ಇದೆ ಅನ್ನೋದು ನನ್ನ ಒಂದು ಮನದ ಭಾವನೆ ಇದೆ. ವಿಶೇಷವಾಗಿ ಧರ್ಮಬಂಧುಗಳೇ, ಮಳೆಗಾಲದಲ್ಲಿ ಸ್ಥಾವರ ಜೀವಿಗಳು, ಅದರಲ್ಲೂ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಭೂಮಿಯಲ್ಲಿ ಬಹಳ. ಯಾಕೆಂದ್ರೆ ಚಾತುರ್ಮಾಸ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಇದುವೇ. ಈ ಸಂದರ್ಭದಲ್ಲಿ
ಸ್ಥಾವರ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ನಮ್ಮ ಭೂಮಿಯಲ್ಲಿ ಉತ್ಪಾದನೆ ಹೆಚ್ಚಾಗ್ತವೆ. ಇದು ವೈಜ್ಞಾನಿಕವಾಗಿ ಸತ್ಯ. ಆ ಪ್ರಕಾರಕ್ಕಾಗಿ ಆಗುವುದರಿಂದ ಈ ಸಮಯದಲ್ಲಿ ಜೈನ ತ್ಯಾಗಿಗಳು ಪಾದವಿಹಾರವನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಜೀವಿಗಳು ಪಾದವಿಹಾರ ಮಾಡಿದ್ರೆ ಆ ಜೀವಿಗಳು ನಾಶವಾಗುತ್ತೆ, ಸೂಕ್ಷ್ಮ ಜೀವಿಗಳು ನಾಶ ಹೊಂದುತ್ತವೆ. ಅದಕ್ಕಾಗಿ ಅದು ಪಾಪದ ನಮ್ಮ ಏನು ಕಟ್ಟನ್ನು ಮತ್ತಷ್ಟು ನಾವು ಜಾಸ್ತಿ ಮಾಡಿದಾಗುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ಯಾವ ಸೂಕ್ಷ್ಮ ಜೀವಿಯೂ ಕೂಡ ಸಾಯಬಾರದು ಎನ್ನುವ ಉದ್ದೇಶಕ್ಕಾಗಿ ಹಿಂಸೆಯಾಗಬಾರದಂತಹ ಸೂತ್ರದಂತೆ ಯೋಗ್ಯ ಸ್ಥಳದಲ್ಲಿ ಚಾತುರ್ಮಾಸ ವ್ರತವನ್ನು ಕೈಗೊಂಡು ಆತ್ಮ ಸಾಧನೆ ಗೈಯುವಂಥದ್ದೇ ಈ ಚಾತುರ್ಮಾಸ ದಿನದ ಮಹತ್ವ ಎನ್ನುವುದನ್ನ ಮೊದಲಿಗೆ ಹೇಳಿಕೆ ಬಯಸ್ತೇನೆ ಬಂದವಳೆ. ಅಂದ್ರೆ ನೀವೆಲ್ಲ ಒಂದಷ್ಟು ತತ್ವಾರ್ಥ ಸೂತ್ರವನ್ನ ಸ್ವಲ್ಪ ಪುಟದಲ್ಲಿ ಹಾಕ್ತಾ ಹೋದಾಗ ಈ ವಿಚಾರಗಳು ತಿಳಿತವೆ. ಚಾತುರ್ಮಾಸ ಸಂದರ್ಭದಲ್ಲಿ ನಮ್ಗೆಲ್ಲ ಹಿಂದೆ ಎಲ್ಲ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಅಜ್ಜಿಯರು ಹೇಳ್ತಾ ಇದ್ರು, ಈ ಸಂದರ್ಭ ಬಂದ್ರೆ ಮನೆಯಲ್ಲಿ ಈರುಳ್ಳಿ ಇಲ್ಲ, ಬಟಾಟೆ ತರೋದೇ ಇಲ್ಲ, ಬೀಟ್ರೂಟ್ ತರೋದೇ ಇಲ್ಲ, ಗೆಣಸು ಇಲ್ಲ, ಏನಿದ್ರು ಕೂಡ ಈ ಸಂದರ್ಭದಲ್ಲಿ ಮಾಡ್ತಿದ್ದ ನಮಗೆ ಸೊಪ್ಪು ತರಕಾರಿಗಳ ಪದಾರ್ಥ ಮಾತ್ರ. ಇವತ್ತು ನೆನಪಿದೆ. ಆದ್ರೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಯಾಕೆಂದ್ರೆ ಎಲ್ಲ ಬಾಯಿ ರುಚಿಗೆ ಬೇಕು. ನಾವು ಇದೆಲ್ಲ ನಾವು ಮಾಡ್ತೇವೆ. ಕನಿಷ್ಠ 4 ತಿಂಗಳಾದ್ರು ಅದಂದ್ರೆ ನಮ್ಗೆ ಗೊತ್ತಿದೆ. ಈಗ ಆಷಾಢ ಮಾಸ ಅಂದ್ರೆ ಆಟಿ ತಿಂಗಳು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಇದರ ಮಹತ್ವವೇ ತಿಳಿದಿಲ್ಲ. ನಾನು ಹಿಂದೆ ನಮ್ಮ ಸ್ನೇಹಿತರು ಇದ್ದಾರೆ, ಬಟ್ಟೊಳಗೆ ನಾನು ಬರಮಾಡಿಕೊಂಡಿದ್ದು ಆಟಿಯ ಮಹತ್ವದ ಬಗ್ಗೆ. ಅದರಲ್ಲೂ ನಮ್ಮ ಜೈನ ಧರ್ಮೀಯರಿಗೆ ಆಟಿಯ ಬಗ್ಗೆ ಗೊತ್ತಿರುವಷ್ಟು ಬೇರೆ ಧರ್ಮೀಯರಿಗೆ ಖಂಡಿತ ಗೊತ್ತಿಲ್ಲ. ಆದ್ರೆ ನಾವು ಪಾಲನೆ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿದೆ ಕೇಸುವಿನ ಬಗ್ಗೆ, ನಾವೆಲ್ಲ ಗೊತ್ತಿದೆ ಮರ ಕೇಸು ಅಂತ ಗಮನಿಸಿಲ್ಲ. ನಾನು ಮೊನ್ನೆ ತಾನೆ ಮರ ಕೇಸು ನಮ್ಗೆ ಎಲ್ಲೆಲ್ಲೂ ಸಿಗದೆ ಚಿಕ್ಕಮಗಳೂರಿಗೆ ತರಿಸುವಂತ ವ್ಯವಸ್ಥೆ ಮಾಡಿದೆ. ಯಾಕಂದ್ರೆ ಇಲ್ಲಿ ಇದೆ, ಇಲ್ಲಂತಲ್ಲ, ಅದನ್ನು ಕೃತಕವಾಗಿ ಬೆಳೆಸಿದ್ರು. ಚಿಕ್ಕಮಗಳೂರು ನನ್ನ ಸ್ಟೂಡೆಂಟ್ಗಳಿದ್ದಾರೆ, ಅವರ ಹೇಳಿ ಬಸಮ್ಮ ಅಂತ ತರಿಸಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಸಂದರ್ಭದಲ್ಲಿ ಮಾತ್ರ ನಮ್ಮ ಏನು ಆ ಮರ ಕೇಸುವಿನಲ್ಲಿ ಅತಿ ಹೆಚ್ಚಿನ ಏನು ವೈಜ್ಞಾನಿಕವಾದಂತ ನಮ್ಮ ಮೆಡಿಸಿನ್ ಪವರ್ ಇದು ಅದರಲ್ಲಿದೆ. ಅದರಿಂದಾಗಿ ಮತ್ತೆ ನಮ್ಗೆ ನೋಡ್ತೇವೆ ನಾವು ಕಾಯಿಲೆ ಕೆಟ್ಟಿಯನ್ನು ಮನೆ ಕಷಾಯ ಕೊಟ್ಟಿದ್ದೇವೆ. ಎಷ್ಟೋ ಮನೆಯಲ್ಲಿ ಇವತ್ತು ಕಷಾಯ ಮಾಡೋದೇ ಇಲ್ಲ. ಯಾಕಂದ್ರೆ ಇದೊಂದು ನಮ್ಮ ಪ್ರತಿಯೊಂದು ಕೂಡ ಏನು ನಮ್ಮ ವೈಜ್ಞಾನಿಕವಾದಂತಹ ಪದ್ಧತಿಯನ್ನು ಪ್ರತಿಯೊಂದಕ್ಕೂ ಪರಂಪರೆಗೆ ಮೂಲವಾದಂತಹ ಅಂಶ ಇದೆ ಎಂಬುದನ್ನು ಹೇಳಿಕೆ ಬಯಸ್ತೇನೆ. ಧರ್ಮವಂತವರೇ, ಈ ಚಾತುರ್ಮಾಸದ ಅವಧಿಯಲ್ಲಿ ಅನೇಕ ವೃತ್ತ ನೋಪಿಗಳು ಪರ್ವದಿಗಳು ಬರ್ತಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ನಮ್ಮ ಗುರುವನಿಗೆರೆಯಲ್ಲಿ ಯಾವ ರೀತಿಯವರ ನೋಪಿಯನ್ನ ನಾವು ಪುರೋಹಿತ ಬಳಗದವರು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಗೆಲ್ಲ ಗೊತ್ತಿದೆ, ಪ್ರತಿಯೊಂದು ವಿಶೇಷವಾಗಿ ನಾಡು ನಮ್ಮ 11ನೇ ತಾರೀಕಿಗೆ ಮೂಲ ಶ್ರವಣ ಬರುತ್ತೆ. ಬೇರೆ ಬೇರೆ ನೋಪಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೆಲ್ಲ ನಾವು ನಮ್ಮ ಮಕ್ಕಳಿಗೆ ಒಂದಷ್ಟು ಹೇಳುವ ಪ್ರಯತ್ನವನ್ನು ಮಾಡಿದ್ರೆ, ಯಾಕಂದ್ರೆ ಜನಿವಾರದ ಬಗ್ಗೆ ಬೇಕಿದ್ರೆ ಗೊತ್ತಿರ್ಬೋದು. ನಿನ್ನೆ ತಾನೇ ಮಹಾವೀರ್ ಜಯಂತಿ ಇಸ್ಲಂಪಾಡಿಯವರು ಒಂದು ಸಂದರ್ಶನ ಮುಖಾಂತರ ಜನಿವಾರದ ಮಹತ್ವವನ್ನ ಸುಮಾರು 10 ನಿಮಿಷಗಳ ಕಾಲದಲ್ಲಿ ಕಳಿಸ್ಕೊಟ್ರು. ಅದು ಸ್ಪಷ್ಟತೆ ಪೂರ್ಣ ಇಲ್ಲದಿದ್ರೂ ಕೂಡ ಅಂದಷ್ಟು ಸರಳವಾಗಿ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ದಯವಿಟ್ಟು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸುವಂತದೊಂದಿಗೆ ನಾವು ಕೂಡ ಇವತ್ತು ಯಾರಿಗೆ ಕೇಳಿದ್ರೆ ಹೆಚ್ಚಿನವರಿಗೆ ಜನಿವಾರಕ್ಕೆ ಪವಿತ್ರ ಗಂಟೆ ಹಾಕಲಿಕ್ಕೆ ನಾನು ಹೇಳ್ತೇನೆ, ಇಲ್ಲಿದ್ದವರಿಗೆ ಗೊತ್ತಿಲ್ಲ, ನನಗೆ 99% ಜನರಿಗೆ ಗೊತ್ತಿಲ್ಲ. ಹೋಗಿ ಅಂಗಡಿ ತಗೊಂಡು ಬರ್ತಾರೆ, ಪುರೋಹಿತರು ಗಂಟೆ ಹಾಕೊಡ್ತಾರೆ, ಅಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀವಿ. ಆದ್ರಿಂದಾಗಿ ಇದನ್ನು ನಾವು ಗಮನಿಸಿಕೊಳ್ಬೇಕಾದಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಪೂರ್ವಾಚಾರ್ಯರನ್ನು ಮಾತ್ರ ಹೇಳ್ತಾರೆ, ಸ್ವದೋಷ ಶಾಂತಿಯ ವಿಹಿತಾತ್ಮ ಶಾಂತಿ ಅಂದ್ರೆ ಸ್ವದೋಷ ಶಾಂತಿಯ ವಿಹಿತಾತ್ಮ ಶಾಂತಿ ಅಂದ್ರೆ ಎಲ್ಲಿವರೆಗೆ ನಮ್ಮ ಅಂತರಂಗದಲ್ಲಿರುವಂತಹ ದೋಷಗಳು ದೂರವಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರ ದುಃಖದ ಅನುಭವ ತಪ್ಪಿದ್ದಲ್ಲ. ಆದ್ರೆ ಇದನ್ನ ನಾನು ಹೆಚ್ಚು ವಿಸ್ತರಣೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ನಾನೊಬ್ಬ ಸಂಸಾರಸ್ಥ. ಇದನ್ನ ಪೂಜ್ಯ ಮುನಿಗಳ ಒಂದು ಆ ಧರ್ಮ ಪ್ರಭಾವನೆಯಿಂದ ಕೇಳಿದ್ರೆ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಯಾಕೆಂದ್ರೆ ನನಗೆ ಹೇಳುವಂತ ಅಧಿಕಾರವೂ ಇಲ್ಲ ಅದರ ಬಗ್ಗೆ ವಿವರಣೆಯನ್ನ, ಮತ್ತು ಅದು ಸೂಕ್ತವೂ ಅಲ್ಲ. ಆದ್ರೆ ಇಂಥ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆದ್ರಿಂದ ಶ್ರಾವಕರಾದಂತಹ ನಾವುಗಳು ಈ ಸಂದರ್ಭಗಳನ್ನ ದೇವ ಪೂಜೆ, ಗುರುಗಳ ಸೇವೆ, ಸ್ವಾಧ್ಯಾಯ, ಸಂಯಮ, ತಪ, ದಾನಗಳ ಮೂಲಕ ಸದುಪಯೋಗಪಡಿಸಿಕೊಂಡು ಪುಣ್ಯಪ್ರದವನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಎನ್ನುವಂಥದ್ದು ನನ್ನ ಒಂದು ಆಶಯ. ಧರ್ಮಬಂಧುಗಳೇ, ದೇವ ಪೂಜೆ ಇದು ಹೆಚ್ಚೇನು ಕಡಿಮೆ ನಮ್ಮಲ್ಲಿ ಆಗಿಲ್ಲ. ಆದ್ರೂ ಸೂಕ್ತ ರೀತಿಯನ್ನ ಇವತ್ತು ತಾನೇ ನಮ್ಮ ತಮಗೆ ಗಮನಿಸ್ತಿದ್ದೀರಿ. ನಮ್ಮ ಉದಯ ಕುಮಾರ್ ಮತ್ತು ಸಹೋದರರನ್ನ ದೇವ ಪೂಜೆ ಒಂದು ದೇವ ಕಾರ್ಯವನ್ನ ಬಹಳ ಸೂಕ್ತ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ. ನನಗೆ ಬಂದು ಪಾಲ್ಗೊಳ್ಳಿಕ್ಕೆ ಆಗಿಲ್ಲ. ನಾನಾಗಲೇ ಹೇಳಿದೆ, ಪುರೋಹಿತರು ಹೇಳಿದ ತಕ್ಷಣ
ಸರ್ 12 ಗಂಟೆಗೆ ಪುರೋಹಿತರು ಖಂಡಿತ ಬರ್ತೇನೆ, ಯಾಕಂದ್ರೆ ಅವ್ರಿಗೆ ಆ ಹಿಂದೆ 2 ಕಡೆಗೆ ಸಮಯ ಕೊಟ್ಟಿದೆ. ಆದ್ರೆ ಒಂದು ಮಾತಿದೆ, ನಮ್ಮ ಸಮಾಜದವರು ಎಲ್ಲಿ ಕರೆದ್ರು ಕೂಡ ಆಗುದಿಲ್ಲ ಅನ್ನೋ ಪದವನ್ನು ಬಳಕೆ ಮಾಡೋದಿಲ್ಲ. ಬೇರೆ ಕಡೆ ಹೇಳ್ತೇನೆ ಆಗುದಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ನಮ್ಮ ಸಮಾಜದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ಹೇಳಿಕೆ ಬರೋದಲ್ಲ, ಕೇಳಿಕೆ ಬರುವಂತದ್ದು, ಕಲಿಕೆ ಇದೊಂದು ಅವಕಾಶ ಅಂತ. ಆದ್ದರಿಂದಾಗಿ ಇದನ್ನ ಮಾಡಬೇಕು. ಇನ್ನು ಗುರುಗಳ ಸೇವೆ, ಇವತ್ತು ಗುರುಗಳ ಸೇವೆ ಅಂತ ಹೇಳಿದ್ರೆ ನಿಮಗೆ ಒಂದು ಈ ಮಾತಲ್ಲಿ ಹೇಳಬೇಕು. ನಾವು ಹಿಂದೆ ಒಂದು ಮಾತಿತ್ತು, ಗುರು ವ್ಯೋ ನಮಃ. ಅದಿವತ್ತು ಸ್ವಲ್ಪ ಆ ಪದ ಬಳಕೆ ಬದಲಾವಣೆ ಆಗ್ತಾ ಇದೆ, ಗೊತ್ತಿಲ್ಲ. ಕೆಲವು ಕಡೆ, ಎಲ್ಲ ಕಡೆ ಗುರು ಏ ನಮಃ, ಗುರುಭ್ಯೋ ನಮಃ, ಅದು ಸೂಕ್ತವಾದ ಪದ ನಮ್ಮ ಧರ್ಮಕ್ಕೆ. ಆದ್ರೆ ಇವತ್ತು ಬೇರೆ ಹೊರಗಡೆ ಹೋಗಿ, ಯಾಕಂದ್ರೆ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ನಾನು ಇರೋದ್ರಿಂದ ಹೇಳ್ತೇನೆ, ಇದೆಲ್ಲ ಒಂದು ತಮಾಷೆಯ ಕಥೆ ಅಂತ ಹೇಳಕ್ಕೆ ಬಯಸ್ತೇನೆ. ಪ್ರಾಥಮಿಕ ಶಾಲೆಯಲ್ಲಿ, ಅಂಗನವಾಡಿ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬ ಶಿಕ್ಷಕರು ಬಂದ ಕೂಡಲೇ ಟೀಚರ್ ನಮಸ್ತೆ ಅಂತ ಓಡಿ ಬರ್ತಾರೆ. ಮಕ್ಕಳು ಸೀರೆ ಹೇಳ್ಕೊಂಡು, ಅವ್ರ ಪ್ಯಾಂಟ್ ಹೇಳ್ಕೊಂಡು, ಶರ್ಟ್ ಹೇಳ್ಕೊಂಡು ಬರ್ತಾರೆ. ಯಾಕಂದ್ರೆ ಅದು ನಮ್ಮ ಹೂತೋಟದಲ್ಲಿರುವಂತಹ ಗುಲಾಬಿ ಹೂಗಳಂತೆ. ಅವುಗಳಿಗೆ ಯಾವುದು ಏನು ಕಟುವಾದಂತ ಅಂಶಗಳು ಏನು ಗೊತ್ತಿಲ್ಲ. ಅದೇ ಪ್ರಾಥಮಿಕದಿಂದ ಪ್ರೌಢಕ್ಕೆ ಬಂದಾಗ, ನಾನೀಗ ಪ್ರೌಢದಲ್ಲಿದ್ದೇನೆ, ಗಮನಿಸ್ತೇನೆ, ನಾವು ಮಕ್ಕಳೊಂದಿಗೆ ಸ್ನೇಹ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದರೆ ಮಾತ್ರ ಆ ವಿದ್ಯಾರ್ಥಿಗಳಿಂದ ನಮಸ್ತೆ ಅಂತ ಬರುತ್ತೆ. ಇಲ್ಲದಿದ್ದರೆ ಅದೊಂದು ರೀತಿಯಲ್ಲಿ ಹೇಳ್ತಾರೆ, ನಮ್ಮ ಮುಖರೊಳಗೆ ಆಚೆ ಮುಟ್ಕೊಂಡು ಹೋಗ್ತಾರೆ. ಅಂದ್ರೆ ಅದು ಪ್ರೌಢಶಾಲೆ ಎನ್ನುವಂತ ವಿದ್ಯಾರ್ಥಿಗಳು ಕ್ರಾಟನ್ ಗಿಡಗಳು ಅಂತ ಹೇಳಿಕೆ ಬಯಸ್ತೇನೆ. ಅದೇ ನಮ್ಮ ಕಾಲೇಜಿಗೆ ಹೋದ ತಕ್ಷಣ ಅಲ್ಲಿ ಸ್ಟೈಲೇ ಬೇರೆ. ಶಿಕ್ಷಕರು ಬಂದ ಕೂಡಲೇ ಕೈಯನ್ನ ಮೇಲೆತ್ಕೊಂಡು ನಮಸ್ತೆ ಅಂತ ಹೇಳ್ಕೊಂಡು ಬರ್ತಾನೆ ಅಂತ. ಅಂದ್ರೆ ಬಾಂಧವ್ಯಗಳು ಯಾವ ರೀತಿ ಕೊರಗ್ತಾ ಇವೆ ಅನ್ನೋದನ್ನೇ ಬಹಳ ಬೇಸರ ಆಗ್ತಾ ಇದೆ. ಆದ್ರೆ ನಮ್ಮ ಸಮಾಜದಲ್ಲಿ ಗುರುಗಳ ಸೇವೆಗೆ ಅನನ್ಯವಾದಂತ ವಿಚಾರ ಇದೆ. ಆಡಂಬರಕ್ಕಿಂತಲೂ ಆಚರಣೆ ಮುಖ್ಯ ಎನ್ನುವುದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಸ್ವಾಧ್ಯಾಯ ಈಗಾಗಲೇ ಹೇಳಿದ್ದೇನೆ. ದಯವಿಟ್ಟು ನಾವೆಲ್ಲ ಕನಿಷ್ಠ ದಿನಕ್ಕೊಂದು 10 ನಿಮಿಷವಾದರೂ ಜಪ ಮಾಡುವಂತದ್ದು ಪುರೋಹಿತರು ಹೇಳ್ತಾರೆ, ನಮ್ಮ ಮುನಿ ಮಹಾರಾಜರು ಹೇಳ್ತಾರೆ 108 ಬಾರಿ ಮಾಡ್ಬೇಕಂತ. ನಾನು ಹೇಳುವಂತದ್ದು ಜಪವನ್ನ ಬೇಕಾದ್ರೆ 9 ಬಾರಿ ಮಾಡಿ ಆದ್ರೂ ಪಂಚ ನಮಸ್ಕಾರವನ್ನ 10 ನಿಮಿಷವಾದರೂ ಕನಿಷ್ಠ ಓದುವ ಹವ್ಯಾಸವನ್ನ, ನಮ್ಮ ಧರ್ಮ ಪುಸ್ತಕ ಓದುವ ಹವ್ಯಾಸವನ್ನು ಪ್ರತಿಯೊಬ್ಬರು ಬೆಳೆಸಬೇಕು ಎಂಬುದಾಗಿ ನನ್ನೊಂದು ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಹಾಗೆ ಇಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಶಾಂತಿ ವಿಧಾನ ಆರಾಧನೆ, ಇದರ ಸೇವಕರಾಗಿ ಉದಯ್ ಕುಮಾರ್ ಅಂತವರು ಮನೆಯವರು ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ಈ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ರಿಂದ ನಮಗೆ ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಕೇವಲ ಕೊನೆಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ನನ್ನ ಮಾತನ್ನ ಅಂತಿಮಗೊಳಿಸ್ತೇನೆ. ಧರ್ಮ ಬಂಧುಗಳೇ, ಒಂದು ಸಾಮಾಜಿಕವಾದ ಕಥೆಯನ್ನ ಧರ್ಮಕ್ಕೆ ಕೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಒಂದ್ಸಲ ಈ ಕಪ್ಪೆಗಳ ಮಧ್ಯೆ ಸ್ಪರ್ಧೆ ನಡೀತಾರೆ. ಕಪ್ಪೆಗಳ ನಿಮ್ಗೆ ಗೊತ್ತಿದೆ ಏನು ಸ್ಪರ್ಧೆ ಅಂದ್ರೆ, ಒಂದು ಕಂಬ ಹಾಕಿದ್ರು, ಆ ಕಂಬಕ್ಕೆ ಗ್ರೀಸ್ ಹಚ್ಚಿದ್ರು. ಆ ಗ್ರೀಸಲ್ಲಿ ಹಚ್ಚಿದ ನಂತರ ಆ ಕಪ್ಪೆಗಳು ಅದಕ್ಕೆಲ್ಲ ಆ ಕಂಬ ನೇರವಾಗಿ ಇಟ್ಟಿದ್ರು. ತುದಿಯಲ್ಲಿ ಒಂದು ಬಂಗಾರದ ಪದಕವನ್ನು ಇಟ್ಟಿದ್ರು. ಯಾರು ಆ ಪದಕ ಅಂದ್ರೆ ಮಡಕೆಯನ್ನು ಹೋಗಿ ಮುಟ್ತಾರ, ಆ ಕಪ್ಪೆಗೆ ಬಂಗಾರದ ಪದಕ ಅಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಯೋಚನೆ ಮಾಡೋಣ, ನಾವೆಲ್ಲ ಕಪ್ಪೆಗಳು ಇರೋ ಭಾವನೆ ಇಟ್ಕೊಳ್ಳೋಣ. ಅದು ಶ್ರೇಷ್ಠವಾದಂತ ಆ ಒಂದು ಎಲ್ಲ ಕಪ್ಪೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಆದ್ರೆ ಇಂಥ ಒಂದು ಕಪ್ಪೆ ಮೂಲೆಯಲ್ಲಿ ಕೂತಿರ್ತಾರೆ. ಆಗ ಒಬ್ರು ಹಿರಿಯರು ಬಂದು ಕೇಳಿದಂತೆ, ಅಲ್ಲ ಮಾರೆ, ಎಲ್ಲಾ ಕಪ್ಪೆಗಳು ಅಷ್ಟು ಪ್ರಯತ್ನ ಪಡ್ತಾ ಇವೆ, ಚಿನ್ನದ ಒಂದು ಪದಕ ಸಿಗ್ತಾ ಇದೆ, ಅದನ್ನ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡಬಹುದಲ್ಲ, ಯಾಕೆ ನೀನು ಸುಮ್ಮನೆ ಕೂತಿದ್ದೀಯಾ ಅಂತ. ಆಗ ಆ ಕಪ್ಪೆ ಏನು ಮಾತಾಡಿಲ್ಲಂತೆ. ಸರಿ, ಉಳಿದೆಲ್ಲ ಕಪ್ಪೆಗಳು ನಿಮ್ಗೆಲ್ಲ ಗೊತ್ತಿದೆ, ಪ್ರಯತ್ನ ಪಟ್ಟು ಗ್ರೀಸಲ್ಲಿ ಹೋದ ಮೇಲೆ ಈ ಕಪ್ಪೆ ನಿಧಾನವಾಗಿ ಹೋಯ್ತಂತೆ. ಹೋಗಿ ಆ ತುದಿಗೆ ಮುಟ್ಟಿ ಆ ಒಂದು ಚಿನ್ನದ ಪದಕ ಆ ಕಪ್ಪೆಗೆ ಒಂದು ನಿರ್ಣಯವಾಯಿತು. ಆ ಎಲ್ಲ ಮಾಧ್ಯಮಗಳು ಬಂದು ಕೇಳಿದಂತೆ, ಅಲ್ಲಿ ಇಷ್ಟು ಕಪ್ಪೆಗಳು ಪ್ರಯತ್ನ ಪಡ್ತಾ ಇದ್ವು, ನೀವು ಅಷ್ಟೊತ್ತಿಗೆ ಸುಮ್ಮನೆ ಇದ್ರಲ್ಲ, ಯಾಕೆ ಅದನ್ನ ಪ್ರಯತ್ನ ಪಟ್ಟಿಲ್ಲ? ಇವತ್ತು ನೀವು ಕೊನೆಗೆ ಪ್ರಯತ್ನ ಪಟ್ಟು ನಿಮಗೆ ಚಿನ್ನದ ಪದಕ ಸಿಕ್ಕಿದೆಯೋ ಸರಿ, ಆದರೆ ಇದು ಸರಿಯಲ್ಲ ನಿಮ್ಮ ಮಾಡಿದ ರೀತಿ ಅಂತ. ಆಗ ಆ ಕಪ್ಪೆ ಹೇಳಿದ ಮಾತು ನಾವೆಲ್ಲ ಧರ್ಮ ಬಂಧುಗಳೇ ನಮ್ಗೆಲ್ರಿಗೂ ಕೂಡ ಮಾದರಿ ಅಂತ ನಾನಂತೂ ಭಾವಿಸ್ತೇನೆ. ಅದೇನಂದ್ರೆ, ಆ ಕಪ್ಪೆ ಹೇಳಿದ್ದು, ನಾನು ಎಲ್ಲರೂ ಮೇಲೆ ಹತ್ತು ಹೋಗುವಾಗ ನನಗೆ ತಮಾಷೆ ಮಾಡ್ತಾ ಇದ್ರು, ನನಗೆ ಕಿವಿ ಕೇಳ್ತಾ ಇತ್ತು, ಅದು ನಾನು ಏನು ಮಾತಾಡಿಲ್ಲ, ನಾನು ಸೈಲೆಂಟ್ ಆಗಿದ್ದೆ. ಯಾಕೆಂದ್ರೆ ನಾನು ಏನನ್ನೋ ಅದಕ್ಕೆ ಪ್ರತ್ಯುತ್ತರ ಕೊಡಲಿಲ್ಲ. ನನಗೆ ಬಾಯಿನೂ ಬರ್ತಾ ಇತ್ತು ಎಲ್ಲ ಹೋಗುವಾಗ, ಆದ್ರೂ ನಾನು ಮಾತಾಡಿಲ್ಲ, ನಾನು ಸೈಲೆಂಟ್ ಆಗಿ ನನ್ನ ಕೆಲಸವನ್ನು ಮಾಡಿದೆ. ನನಗೆ ಕಿವಿನೂ ಕೇಳ್ತಾ ಇತ್ತು, ಬಾಯಿನೂ ಬರ್ತಾ ಇತ್ತು, ಕಣ್ಣು ಕಾಣ್ತಾ ಇತ್ತು, ಆದ್ರೂ ನಾನು ಸೈಲೆಂಟ್ ಆಗಿದ್ದೆ. ಅಂದರೆ ಕೆಲವೊಂದು ನಮ್ಮ ಧರ್ಮ ಪೂಜೆಯನ್ನ ಮಾಡುವ ಸಂದರ್ಭಗಳಲ್ಲಿ
ನಮ್ಮ ಇಂಥ ಪೂಜಾ ಕೈಂಕರ್ಯ ಪಾಲ್ಗೊಳ್ಳುವಲ್ಲಿ ನಮ್ಮವರೇ ಕೆಲವರು ಹೇಳುವ ಮಾತಿದೆ. ಅದೆಲ್ಲ ಯಾಕೆ ಬೇಕು? ಯಾಕೆಂದ್ರೆ ಅದೆಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯಾ? ಆ ದುಡ್ಡನ್ನು ನೀವು ಬೇರೆಯವ್ರಿಗೆ ಉಪಯೋಗಿಸೋದು, ಬಂಗಾರ ತಗೊಳ್ಬೋದಲ್ಲ, ಆ ಒಂದು ಚಿನ್ನ ತಗೊಳ್ಬೋದಲ್ಲ. ಯಾಕಂದ್ರೆ ನನ್ನ ಕಿವಿಯಾರೆ ಕೇಳಿದ ನಾನು ಅಂಶದಿಂದ ನಮ್ಮ ಸಮಾಜದಲ್ಲಿ ಹೇಳಿದ್ದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಆದರೆ ನಮ್ಮ ಉದಯ ಕುಮಾರ್ ಅವರು ಆ ಸಂದರ್ಭದಲ್ಲಿ ಕೂಡ ಇದೇ ಕಥೆ ಯಾಕಿರ್ತದೆ, ಅವರು ಕೆಲವೊಂದು ಅವರನ್ನು ತಲೆಮಾರಿರುವಂತ ಬಂದಿರುವವರು ಇಲ್ಲಿ ಹೆಚ್ಚಿನವರು ಕೂಡ ಈ ಧರ್ಮ ಪಾಲನೆಯನ್ನು ಮಾಡಬೇಕು. ಕೆಲವೊಂದು ಬಾರಿ ನಾವು ಕಿವಿಯಿದ್ದು ಕಿವುಡರಾಗಬೇಕು. ಆದ್ದರಿಂದ ನಾವು ಆ ರೀತಿಯ ಪಾಲನೆಯನ್ನು ಮಾಡಿದರೆ ನಮ್ಮ ಬದುಕಿಗೆ ಉಳಿದೇ ವಿನಃ ಬೇರೆಯವರಿಗೆಲ್ಲ. ಅದರಿಂದಾಗಿ ನಾನು ಯಾವಾಗ ಎತ್ತು ಹೇಳುತ್ತದೆ ಇಷ್ಟೇ, ಪ್ರತಿಯೊಬ್ಬರು ಕೂಡ ನಮ್ಮ ಕಲಿಯುವಾಗ ಕಷ್ಟ, ಕಲಿತ ಮೇಲೆ ಇಷ್ಟ, ಕಲಿಯದಿದ್ದರೆ ನಷ್ಟ, ತಿಳಿಯಬೇಕು ಸ್ಪಷ್ಟ. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಶಾಂತಿ ಮಂತ್ರ ಹೇಳಲಿಕ್ಕೆ ಹೇಳಿದ್ರೆ ಹೆಚ್ಚುವರಿಗೆ ಗೊತ್ತಿಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಳ್ತಾರೆ. ನಾನು ಕೂಡ ಮೊದಲ ಬಾರಿ ಹಾಗೆ ಮಾಡ್ತಾ ಇದ್ದೆ. ನಮ್ಮನ್ನು ಒಂದು ಬಾರಿ ಯೋಚನೆ ಬಂತು, ನಾನೊಬ್ಬ ಜಿನ ಧರ್ಮದ ಪಾಲನೆಯನ್ನು ಮಾಡಿ ನಿಮಗೆ ಶಾಂತಿ ಮಂತ್ರ ಬರೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆ ನಿಮ್ಗೆ ಇನ್ನೊಂದಿಲ್ಲ ಅಂತೇಳಿ ಸ್ನೇಹಿತರಿಗೆ ನಂಬಲಿಕ್ಕಿಲ್ಲ. ನಾನು ಆ ದಿನ ಒಂದು ದಿನ ಸಂಪೂರ್ಣ ಉಪವಾಸವಾಗಿದ್ದುಕೊಂಡು ಅದನ್ನ ಕಲಿಯದೆ ನನ್ನ ಮೇಲೆ ಕೆಲಸಕ್ಕೆ ಹೋಗಿಲ್ಲ. ಇವತ್ತು ಯಾವುದೇ ವೇದಿಕೆಯಲ್ಲಿ ಹೋದ್ರು ನಾವು ಶಾಂತಿ ಮಂತ್ರ ಹೇಳಿ ಬದ್ಧನಾಗಿದ್ದೇನೆ. ಯಾಕೆಂದ್ರೆ ಕಲಿಯುವಾಗ ಕಷ್ಟ, ಕಲಿತ ಮೇಲೆ ಇಷ್ಟ, ಕಲಿಯದಿದ್ದರೆ ನಷ್ಟ, ತಿಳಿಯಬೇಕು ಸ್ಪಷ್ಟ. ಇದು ನಮ್ಮ ಬದುಕಿನ ಸೂತ್ರವಾಗಿದೆ. ಆದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ನಾನು ಹೇಳುವುದು ಬೇರೆ ಏನಿಲ್ಲದಿದ್ರು ನಮ್ಮ ಪಂಚ ನಮಸ್ಕಾರಗಳ ಬಗ್ಗೆ, ನಮ್ಮ ಶಾಂತಿ ಮಂತ್ರದ ಬಗ್ಗೆ, ನಮ್ಮ ಧರ್ಮದ 24 ತೀರ್ಥಂಕರ ಬಗ್ಗೆ, ನಮ್ಮ ವಿಚಾರಧಾರೆಗಳ ಬಗ್ಗೆ, ನಮ್ಮಲ್ಲಿರುವಂತಹ ಕೆಲವೊಂದು ಪುಸ್ತಕದ ಬಗ್ಗೆ ಆದರೂ ಪೂರ್ಣ ಆಗುವುದಿಲ್ಲ, ಖಂಡಿತ ಹೇಳ್ತೇನೆ. ಯಾಕಂದ್ರೆ ನಮ್ಮ ಧರ್ಮಗ್ರಂಥ ಎನ್ನುವಂಥ ಒಂದು ಮಹಾನ್ ಸಮುದ್ರ, ಅದರಲ್ಲಿ ಒಂದು ತೊಟ್ಟು ನೀರನ್ನು ನಾವು ತೆಗೆದು ನಾವು ಪವಿತ್ರರಾಗಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಶಾಂತಿ ವಿಧಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಧರ್ಮಬಂಧುಗಳಿಗೆ, ಅದರಲ್ಲೂ ಪೂಜ್ಯರ ನಮ್ಮ ಮುನಿಶ್ರೀಗಳ ಪಕ್ಕದಲ್ಲಿದ್ದು ಮಾತಾಡುವಂತ ನಾನು ಆಗಲೇ ಹೇಳಿದ್ದೇನೆ, ನಾನು ಜ್ಞಾನ ಬಂಧು ಅಲ್ಲ, ಸ್ನೇಹ ಬಂಧು, ನಾನು ಜ್ಞಾನದ ಸಾಗರವಲ್ಲ, ಕೇವಲ ಬಿಂದುವಿನ ಒಬ್ಬ ವ್ಯಕ್ತಿ. ಆದರೂ ನನಗೆ ಇವರು ಬರಮಾಡಿಕೊಂಡು ಒಂದಷ್ಟು ವಿಚಾರ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸ್ತಾ, ಬಂಧುಗಳೇ ಜೈ ಜಿನೇಂದ್ರಗಳನ್ನು ಸಲ್ಲಿಸ್ತಾ, ನಾವೆಲ್ಲರೂ ಕೂಡ ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಕೊನೆಗೆ ಮಾತು ಹೇಳಬೇಕು. ಎಷ್ಟೋ ಜನ ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಅವರ ಎದುರು ಭಾಗದಲ್ಲಿ ನನ್ನಲ್ಲಿ ಮಾತನಾಡುವ ವ್ಯಕ್ತಿ ನಮ್ಮ ಸಮಾಜದವಾದ್ರೆ ದಯವಿಟ್ಟು ನಮಸ್ತೆ ಎನ್ನುವ ಪದ ಬಳಕೆ ಮಾಡಬೇಕು. ಜೈ ಜಿನೇಂದ್ರ, ನೀವು ನನ್ನನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಅವರ ಜೈನ ಅಂತ ಹೇಳಿದ್ರೆ ತಪ್ಪಿ ಕೂಡ ನಾನು ನಮಸ್ತೆ ಎನ್ನುವಂಥ ಪದವನ್ನು ಇವತ್ತಿನೊಳಗೆ ಬಳಕೆ ಮಾಡಿದ್ರೆ ಮುಂದೆ ಮಾಡಬೇಕು. ಜೈ ಜಿನೇಂದ್ರ ನಮ್ಮ ಧರ್ಮದ ಒಂದು ಶಕ್ತಿ, ಇದನ್ನು ನಾವು ಬಳಕೆ ಮಾಡುವ. ಯಾಕೆಂದ್ರೆ ನಾನೆಷ್ಟು ಸಮಾಜದಲ್ಲಿ ಹೇಳುವಂಥದ್ದು, ನಮ್ಮ ಬಂಧುಗಳೊಂದಿಗೆ ಮಾತಾಡುವಾಗ ಜೈ ಜಿನೇಂದ್ರ, ಬೇರೆ ಬಂಧುಗಳೊಂದಿಗೆ ಮಾತಾಡುವಾಗ ನಮಸ್ಕಾರ ನಾವು ಹೇಳೋಣ. ಯಾಕೆಂದ್ರೆ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ಒಂದಷ್ಟು ನಮ್ಮ ಧರ್ಮ ಪ್ರಭಾವನೆಯೊಂದಿಗೆ ನಾವೆಲ್ಲ ಜಾಗೃತರಾಗಲು ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇವೆಲ್ಲ ಒಳ್ಳೆಯ ಮಾತುಗಳು ಪೂಜ್ಯರ ಅಣಿದಾವರುಗಳಿಗೆ ಸಮರ್ಪಣೆ ಮಾಡ್ತಾ, ಕೆಟ್ಟ ಮಾತುಗಳು ನನ್ನಿಂದ ಬಾಯಿಗೆ ಬಂದಿದ್ರೆ ಅದಕ್ಕೆ ಪೂಜ್ಯರ ಕ್ಷಮಾಪಣೆಯನ್ನ, ಮಾಮಾತಿ ಅಮ್ಮನವರ ಕ್ಷಮಾಪಣೆಯನ್ನು ಕೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ನಮಸ್ಕಾರ, ನಮಸ್ಕಾರ. ಶಾಂತಿ ವಿಧಾನ ಆರಾಧನೆಯ ಬಗ್ಗೆ ಇದರ ಮಹತ್ವವನ್ನು ನಮಗೆ ತಿಳಿಸಿದಂಥ ಗೌರವಾನ್ವಿತ ಧರಣೇಂದ್ರ ಜೈನ್ ಇವರಿಗೆ ಅಭಿನಂದನೆಗಳು. ಮುಂದಕ್ಕೆ ನಮಗೆ ಈ ಒಂದು ಶಾಂತಿ ವಿಧಾನ ಆರಾಧನೆಯ ಬಗ್ಗೆ ತನ್ನ ಸಂದೇಶವನ್ನು ದಯಪಾಲಿಸಬೇಕಾಗಿ ಪೂಜ್ಯ 108 ಮುನಿಶ್ರೀಯವರಲ್ಲಿ ನಮಸ್ತೆಗಳನ್ನು ಮಾಡುತ್ತಾ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇನೆ.
भगवान की भगवान की भगवान की शांतिनाथ भगवान की अतिपुत्री देवगी अचल गुरुदेव श्री दयानंद जी महाराज की हम गुरुदेव श्री जयकृष्ण जी महाराज की समस्त आचार्यों की इन दोनों पूर्व महाराजों की भगवान शांतिनाथ महामंडल विधान की जयंती महाराज की एक बात की बात है कि भगवान ने ये घोषणा कर दी कि जिसको जो कुछ भी चाहिए वह ले जा सकता है। सभी ने जो जो चाहा, भगवान से जो जो मांगा वो सब कुछ प्राप्त हुआ। लेकिन एक वस्तु थी, एक कोई ऐसी चीज थी जो भगवान अपने पांव के नीचे दबाए हुए थे। देवों के देव बृहस्पति ने भगवान से पूछा कि हे भगवान, ऐसी कौन सी वो वस्तु है, ऐसी कौन सी वो चीज है जो अपने पांव के नीचे आप दबाए हुए हो, जो आपके पास आता है वह सब कुछ प्राप्त करता है, लेकिन ऐसी कौन सी वस्तु है जो आपके पांव के नीचे दबी हुई है? तो भगवान कहते हैं कि अभी तक जो जो सभी ने प्राप्त किया, मनुष्य अपने परिश्रम के आधार पर वह सब कुछ प्राप्त कर सकता है, लेकिन वो वस्तु जो मेरे पांव के नीचे दबी हुई है, अगर उसे प्राप्त करना हो तो उसे मेरे पास से आना। पूछते हैं कि भगवान वो वस्तु क्या है? तो भगवान कहते हैं कि शांति। मनुष्य जगत में सारे पदार्थ को प्राप्त कर सकता है, मनुष्य अपने परिश्रम से अपनी समस्त इच्छाओं की पूर्ति कर सकता है, लेकिन शांति एक ऐसा तत्व है जिसे प्राप्त करना हो तो हमें भगवान के चरणों में ही आना होगा। जगत में और कोई दूसरा माध्यम, जगत में और कोई दूसरा साधन हमारे पास शांति को प्राप्त करने के लिए। हमारे जैन दर्शन में दो प्रकार के मार्गों का कथन किया जाता है। एक है साधना का मार्ग और एक है आराधना का मार्ग। साधना का मार्ग बड़ा कठिन है, ये हर किसी की बात नहीं है। तो अपने साधना के मार्ग पर अग्रसर हो चले, ये इस प्रकार है कि अपने पांवों के बल पर हिमालय की चढ़ाई को पार करना, ये हर किसी की बात नहीं कि हिमालय की चढ़ाई को चढ़े। दूसरा मार्ग है आराधना का। जिस प्रकार से नदी को अगर पार करना हो तो जो तैरना जानते हैं वो लहरों के प्रतिकूल चल करके और नदी को पार कर जाए, लेकिन जो तैरना नहीं जानते उनके लिए क्या हो सकता है माध्यम कि नाव का सहारा लो, नाव पर बैठो और नदी के पार हो जाओ। ये भक्ति, ये आराधना वह नाव है जो हमें इस संसार सागर से पार कराती है। हम पूजा में कहते हैं ये भव समुद्र पार कारण के निमित्त सुविधि गई अति दृढ़ परम पावन भक्ति वर नौका। भक्ति वर नौका है जो हमारे इस अनंत संसार रूपी सागर का अंत करके हमारे लिए उस परम तत्व, उस परम लक्ष्य की प्राप्ति करा देता है। इस संसार सागर को प्राप्त करना है तो भक्ति ही एक ऐसा माध्यम है, और इसी का दूसरा नाम है आराधना, पूजा, स्तुति, वंदना। हम भगवान की आराधना करने के लिए उपस्थित हुए हैं। मंदिर में विराजमान भगवान के ऊपर दृष्टिपात करे
भगवान की मुद्रा कैसी है। जगत के समस्त वैभव के बीच रह करके भी और इतनी वैभव और संपदा के बीच भी भगवान की मुद्रा कैसे है। भगवान इन सभी के बीच रहते हुए भी उससे अलिप्त है, उससे अलग है। इस बात का सूचक है कि अगर हमें अपने जीवन के परम उत्कर्ष को प्राप्त करना है तो हमें विषयों का त्याग करना होगा, हमें सांसारिक सुख का त्याग करना होगा। भगवान ने विषय भोगों को छोड़ा, संसार को असार जान के, संसार को निरस जान करके संसार का त्याग किया और वे परम तत्व को प्राप्त हो गए। आज के ये क्षण, आज के ये पल बड़े ही अद्वितीय, बड़े ही विशेष है कि हम भगवान शांतिनाथ की आराधना के लिए यहाँ उद्यत हुए हैं। लेकिन मेरा आपसे एक प्रश्न है, भगवान की ये पूजा, भगवान की ये आराधना का उद्देश्य क्या है? उसके पीछे आपकी मनसा, आपकी धारणा क्या है? प्रायः सभी इस विचार से पूजा आराधना करते हैं कि पूजा करेंगे तो पुण्य की प्राप्ति होगी, पुण्य की प्राप्ति के लिए पूजा करते हैं। दूसरा यह विचार होता है, दूसरा ये मनसा होती है कि हमारे जीवन में बहुत कष्ट है, हमारे जीवन में बहुत दुख है, हमारे जीवन में बहुत प्रतिकूलताएं हैं और इन दुख कष्ट प्रतिकूलताओं का कारण पाप है। भगवान की पूजा, भगवान की आराधना, भगवान की भक्ति से हमारे पाप कट जाएंगे और हम इन प्रतिकूलताओं, इन दुख से दूर हो जाएंगे। तीसरा कारण है कि भगवान की पूजा आराधना करने से हमारे संकट दूर होंगे, हमारी आधी व्याधि दूर हो जाएगी। और चौथा कारण होता है कि सभी पूजा करते हैं इसलिए हम भी पूजा करते हैं, हमें अच्छा लगता है इसलिए हम पूजा करते हैं। लेकिन बंधुओं, पूजा का यह उद्देश्य सम्यक नहीं है। भगवान ने उस परम तत्व को प्राप्त कर लिया। भगवान की पूजा, भक्ति, आराधना का उद्देश्य यह हो कि हम भी उस परम तत्व को प्राप्त करें। हम पूजा आराधना करते हैं तो पूजा आराधना के पीछे पुण्य की इच्छा को लेकर के नहीं करें। पुण्य की इच्छा रखना यह बात सही नहीं है। भगवान की पूजा आराधना करने का उद्देश्य न पुण्य कमाना हो, वरन अपने जीवन को पवित्र बनाने के लिए हम पूजा करें। अगर हमारा जीवन पवित्र हो जाएगा, हमारा जीवन पावन हो जाएगा तो निश्चित मानिए हमारे जीवन में पुण्य अवश्य ही आ जाएगा। जीवन में जितने विकृतियां हैं, जीवन में जितने दोष हैं, यही हमारे संसार, हमारे दुख का कारण है। भगवान ने अपने दोषों पर मुक्ति पाई, अपने विकारों को जीत लिया। हमारे यहाँ जैनेन्द्र देव की पूजा होती है, हम जैनेन्द्र देव के भक्त हैं इसलिए हम जैन कहलाते हैं। लेकिन जैन शब्द हमारे लिए जिन बनने के लिए प्रेरित करता है। जिन अर्थात जिन्होंने जीत लिया हो, जिन्होंने अपने विकारों को जीत लिया, जिन्होंने अपने दोषों को जीत लिया, वे जिन हो गए और हमसे भी
यह संदेश देना चाहिए कि हम भी अपने जिनत्व को प्रकट कर सकते हैं अगर हम अपने दोषों विकारों से मुक्त हो जाए, जीवन पवित्र हो जाए, जीवन पावन हो जाए, जीवन संयमित हो जाए, तो हम भी अपने जीवन के उस परम तत्व को प्राप्त कर जाएंगे। दूसरा कि पाप काटने के लिए आराधना नहीं हो, पाप काटने के लिए आराधना नहीं हो, पाप त्यागने के लिए आराधना हो। पाप काटने के लिए आराधना करोगे तो पाप तो कट जाएंगे, लेकिन पाप कटने के बाद हम आराधना के पश्चात इतना पाप अगर कर लेंगे तो उस पूजा का कोई अर्थ नहीं है। शास्त्र ने इसे ब्रज स्नान के समान बताया है। जिस प्रकार से एक ब्रज एक आने स्नान करता है और स्नान करके ऊपर आता है, वो और धूल को अपने ऊपर लपेट लेता है, उसी प्रकार से अगर पाप का त्याग नहीं होगा तो हमारा ये पूजा, हमारा ये आराधना अपने अर्थ को उपलब्ध नहीं हो सकता है। बंधु, पूजा के सम्यक उद्देश्य को उपलब्ध हो, संकट टालने के लिए नहीं, संकट समाप्त करने के लिए नहीं, वरन हम भगवान से प्रार्थना करें, हम भगवान से ये आराधना करें कि भगवान हमें वो शक्ति प्रदान करो, ये संकटों के पल में भी सावधान हो। मैं ये जान जाऊं कि संसार में ऐसा कोई नहीं है जिसके जीवन में विपरीतताएं नहीं हो, जिसके जीवन में संकट नहीं हो। मैं अगर उन संकटों को समता से सह लूंगा तो मेरे जीवन में वो संकट दूर हो जाएंगे, और इन संकट की घड़ियों में अगर मैं विचलित हो जाऊंगा, अगर मैं संकटों से प्रभावित हो जाऊंगा तो मेरे लिए और संकटों के कारण इकट्ठे हो जाएंगे। इसे कहते हैं कर्म बंध। ये कर्म बंध का कारण होती है, ये आर्त रोज ध्यान है, ये हमारे लिए कर्म बंध का कारण होती है। हमारा धर्म ध्यान हमारे आत्म ध्यान की ओर प्रेरित करता है। वो आत्म ध्यान जो हमें समस्त दुखों से छुड़ा करके उस उत्तम सुख की प्राप्ति करने का माध्यम है। उस आत्म ध्यान की प्राप्ति हमारा उद्देश्य हो। धन हमारे जीवन का लक्ष्य नहीं हो, धर्म हमारे जीवन का लक्ष्य हो। जीवन धन के लिए नहीं हो, जीवन धर्म के लिए हो, क्योंकि धन से जीवन धन नहीं होता, धर्म से जीवन धन होता है। धर्म को धारण करें, धर्म को अपने जीवन का आधार बनाएंगे तो निश्चित रूप से हमारा जीवन उत्कर्ष को प्राप्त होगा। आज हम भगवान शांतिनाथ की आराधना को उपस्थित हुए हैं, लेकिन इसलिए हम भगवान की आराधना करते हैं इस बात को तो जान गए, लेकिन दूसरा बात यह आता है कि किसकी आराधना करना, यह भी हमारा निश्चय करना बहुत जरूरी है। हमारे आराध्य, हमारे उपास्य का चुनाव हमारे जीवन का आधार होता है। हम पूजा आराधना क्यों करते हैं? हमने भगवान शांतिनाथ की आराधना क्यों की? तो हम कहेंगे हम शांति चाहते हैं, हम सुख चाहते हैं, इसलिए हम भगवान शांतिनाथ की आराधना करते हैं। तो सुख और शांति अगर चाहते हैं तो हमें उनके चरणों में जाना होगा जिन्होंने सच्चे सुख और शांति को प्राप्त किया। जो खुद अशांत है, जो खुद दुखी है, जो खुद इस संसार में भटक रहे हैं, वो क्या हमें सुख और शांति की प्राप्ति करा सकते हैं? जैन धर्म में वीत रागता ही पूज्य है। वीत रागता ऐसा गुण है जो पूजत्व का ऐलान करता है। जहाँ पर वीत रागता नहीं हो वहां पर मेरा मस्तक नहीं। ये निश्चय करना, ये दृढ़ करना, ये श्रद्धा एक बहुत महत्वपूर्ण तत्व है। ये श्रद्धा हमारे उत्कर्ष का आधार है। ये श्रद्धा एक ऐसा तत्व है
जिससे संसार में समस्त उपलब्धियों को प्राप्त किया जा सकता है। इस श्रद्धा की दिशा सही होनी चाहिए। श्रद्धा अगर सही दिशा में हो जाएगी तो हमारे जीवन की दशा बदल जाएगी। ये कोई इसमें कोई अतिशयोक्ति नहीं कि आपके अंदर श्रद्धा की कमी है। आपके अंदर बहुत श्रद्धा है, आपके अंदर बहुत उत्साह है, लेकिन श्रद्धा और उत्साह को सही दिशा देना जरूरी है बंधुओं। यह मौका, ये अवसर अगर गलत दिशा को प्राप्त हो जाएगा तो हम अपने जीवन के सच्चे अर्थ से वंचित हो जाएंगे। हम भगवान से क्या इच्छा रखते हैं? हम भगवान की आराधना, भगवान की पूजा से क्या कामना रखते हैं? ये धन संपदा, ये सांसारिक सुख की आकांक्षा रखना, यह अवर्णवाद है। भगवान ने इन समस्त वैभवों का त्याग कर दिया। भगवान के पास ऐसी कोई भी वस्तु नहीं है जिसकी हम उनसे मांग करते हैं, जिसकी हम उनसे इच्छा करते हैं, और उनसे इन वस्तुओं की इच्छा करना उनका अपमान नहीं है क्या? आपके पास मर्सिडीज कार नहीं है और कोई आपसे कहे कि मर्सिडीज कार दे दो, चार लोग के सामने, तो क्या कहेगा वो? तेरे को मालूम है मेरे पास मर्सिडीज नहीं है, तेरे को मालूम है मेरे पास है सो फोर्ड है, तू फोर्ड ले गया। लेकिन इसी प्रकार से वो परम तत्व, वो परम सुख हमारा लक्ष्य होना चाहिए। जैन दर्शन कहता है कि छोटा लक्ष्य बड़ा अपराध। अगर हमारा लक्ष्य छोटा हो जाएगा तो हम अपने उस परम अर्थ से वंचित हो जाएंगे। उदाहरण के तौर पर, अगर आपके सेवा से, अगर आपके व्यवहार से राजा प्रसन्न हो जाता है और वह आपके लिए एक राज्य देने की ठान लेता है, और अगर आप उस राजा से 20,000 रुपये मांग दो तो राजा क्या करेगा? 20,000 रुपये दे करके और छोड़ दो। जो आप गांव की प्राप्ति कर सकते थे वहां पर आप 20,000 रुपये की प्राप्ति करके रह जाओगे। लेकिन भगवान की भक्ति, भगवान की आराधना उस मुक्ति रूपी लक्ष्मी को प्रदान करने में सामर्थ्य रखती है, तो क्या ये सांसारिक सुख हमें देने में समर्थ नहीं हो पाएगी? अरे ये तो स्वयं ही प्राप्त होता है, इसके लिए इच्छा कामना करने की जरूरत नहीं है। हम खेती करते हैं तो अडिके के लिए खेती करते हैं, सिक्के की हमें परवाह नहीं होती, सिक्के के लिए खेती नहीं करते। उसी प्रकार से मुक्ति हमारा लक्ष्य हो तो ये सांसारिक सुख तो सिक्के के समान है, ये सांसारिक सुख तो यूं ही प्राप्त होंगे। इस प्रकार से पूजा क्यों, पूजा किसकी और पूजा कैसे करें? भक्ति से ओतप्रोत होकर के वो पूजा का फल हमारे सामने हो कि वो विशुद्धि हमें प्राप्त हो। आज एक भीषण समस्या हमारे आगे खड़ी हो गई है कि आज का युवा वर्ग, आज के मॉडर्न लोग धर्म करना नहीं चाहते, और इस धारणा के पीछे आज हमारे धर्मी जन उत्तरदायी है। अगर हम धर्म करते हैं, अगर हमने धर्म का दाना पहना है, अगर हमने धर्म का चोला पहना है, तो हमारा दायित्व बनता है कि हमारा आचरण भी सही हो। मंदिर में तो बहुत पूजा आराधना करते हैं, लेकिन अभी पूजा आराधना करने के बाद सीढ़ी से उतरते ही हमारा हाल कैसा होता है? अगर हमारे अंदर क्रोध होगा, अगर हमारे अंदर मान होगा, अगर हमारे अंदर अहंकार होगा, अगर हमारे अंदर लोभ होगा, अगर हमारी प्रवृत्ति पाप रूप होगी, हमारे आचरणों को देख करके
आज के जो युवा वर्ग है वो क्या कहते हैं, अगर धर्म करके जीवन का हाल इस प्रकार से है तो हम बिना धर्म के ही अच्छे हैं। हमारे अंदर की विशुद्धि, हमारे अंदर की शांति नहीं हमारे जीवन को शांत और सुखमय बनाती है, वरन औरों के लिए भी प्रेरणा का स्रोत बनती है। आपकी शांति को देख करके, आपके सुख को देख करके लोग आकर्षित होते हैं कि ये कहाँ से आ रहे हैं, ये पूजा करके आ रहे हैं, ये आराधना करके आ रहे हैं, ये भगवान की भक्ति करके आ रहे हैं, हम भी चलेंगे कल से आपके साथ। आपके जीवन का परिवर्तन सभी के परिवर्तन का आधार बनेगा। इसलिए पूजा के अर्थों को जान करके, पूजा के उद्देश्य को जान करके उसे सम्यक, उसे सच्चा बनाने का प्रयास करेंगे तो ही हम पूजा के फल को उपलब्ध हो पाएंगे। संतोष, संयम, शांति, सुख वह फल है जो पूजा के माध्यम से हमें प्राप्त होता है। अगर आपके पास सुख है, अगर आपके पास शांति है, अगर आपके पास संतोष है, तो सही बताइए इससे बड़ा दौलत आपके पास में है क्या? तो उस पूजा के उद्देश्य को सही करेंगे तो हम पूजा के वास्तविक फल को प्राप्त होंगे। जीवन में हमारा ये शांतिनाथ आराधना अपने जीवन का शांति, अपने जीवन को उस परम तत्व, उस आत्म वैभव की प्राप्ति का साधन बने। हमारा ये क्षण, हमारा ये पल सफल और सार्थक बने। इसी मंगल भावना के साथ आचरण पर भी बलिकंश परमेष्ठी भगवान की, अनंत से परमेष्ठी भगवान की, गुरुनाथ आदिनाथ भगवान की, शांतिनाथ भगवान की, आचार्य श्री गुरुदेव की, आचार्य गुरुदेव श्री देवानंद जी महाराज की, ओम गुरुदेव श्री जयकीर्ति जी महाराज की, समस्त आचार्यों की, महाराजों की, भगवान शांतिनाथ महामंडल विधान की, जैन धर्म की ಇಂದಿನ ಧರ್ಮಸಭೆಯನ್ನು ಅಲಂಕರಿಸಿ ಇಂದಿನ ಶಾಂತಚಕ್ರ ಪೂಜಾದ ಬಗ್ಗೆ ನಮಗೆ ಆಶೀರ್ವಚನವನ್ನು ದಯಪಾಲಿಸಿದ ಪೂಜ್ಯ ಮುನಿಶ್ರೀಯವರಿಗೆ ಪಾದಾರಂಧಗಳಿಗೆ ನಮಸ್ತು 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 ಮಹಾರಾಜ್. ಹಾಗೆ ಇಂದಿನ ಪೂಜಾಕರ್ತರು ಕಟ್ಟಮನೆ ಉದಯ್ ಕುಮಾರ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅವರು ಆಗಮಿಸಿರುವ ಎಲ್ಲ ಸಕರ್ಮ ಬಂಧುಗಳಿಗೆ ಶುಭವನ್ನು ಹಾರೈಸಿ ನಮಗೆ ಸಮಯದಾನವನ್ನ ಮಾಡಿದ್ದಾರೆ. ಅವರಿಗೂ ಅಭಿನಂದನೆಗಳು. ಹಾಗೆ ಮುಂದಕ್ಕೆ ಪೂಜ್ಯ ಮುನಿಶ್ರೀ 108 ದಿವಸಾಗರ ಮಹಾರಾಜರಿಗೆ ಕಟ್ಟೆಮನೆ ಉದಯ್ ಕುಮಾರ್ ಹಾಗೂ ಅವರ ಸಹೋದರರೆಲ್ಲ ಇಂದಿನ ಅತಿಥಿಯಾಗಿರುವಂತ ಧರ್ಮೇಂದ್ರ ಸರ್ ಅವರಿಗೆ ಫಲಪುಷ್ಪಕಾಂಡ ಸ್ಮರಣಿಕೆಯನ್ನು ನೀಡಿ ಉದಯ್ ಕುಮಾರ್ ಅವರು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ದಿನ ಪೂಜಾ ಕರ್ತರಾಗಿರುವಂತ ಉದಯ್ ಕುಮಾರ್ ಹಾಗೂ ಅವರ ಸಹೋದರರಿಗೆ ಮಣಿಮಹಾರಾಜರು ಫಲಪುಷ್ಪಕಾಂಡ ಹಾಗೂ ಸ್ಮರಣಿಕೆಯೊಂದಿಗೆ ಅವರನ್ನು ಸಹ ಆಶೀರ್ವದಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಧರ್ಮಸಭೆಯಲ್ಲಿ ವಿರಾಜಮಾನರಾಗಿ ನಮಗೆ
ಆಶೀರ್ವಚನವನ್ನು ದಯಪಾಲಿಸಿದ ಮಣಿಸಿನವರೇ ಡಿ.ವಿ. ಮಣಿ ನಾರಾಯಣರ ಚರಣಾರಾಧಗಳಿಗೆ ನಮಸ್ತು 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 ಮಹಾರಾಜ. ಹಾಗೂ ಇಂದಿನ ಈ ಒಂದು ಸಭೆಯಲ್ಲಿ ಅತಿಥಿಯಾಗಿ ಆಗಮಿಸಿದ ನಮ್ಮವರಾಗಿರುವಂತಹ ಧರ್ಮೇಂದ್ರ ಜೈನ್ ಅವರಿಗೂ ಸೇರಿರುವ ಎಲ್ಲ ಸದ್ಧರ್ಮ ಬಂಧುಗಳ ಪರವಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಪೂಜಾ ಕರ್ತಗಳಾಗಿರುವಂತಹ ಕಟ್ಟೆಮನೆ ಉದಯ್ ಕುಮಾರ್ ಸಹೋದರರಿಗೂ ಕಮಿಟಿಯ ಪರವಾಗಿ ಸೇರಿರುವ ಎಲ್ಲ ಸದ್ಧರ್ಮ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೂ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಕ್ತಿ ಜ್ಞಾನವನ್ನು ನೀಡಿದಂತ ಮಿತ್ರಸೇನ ಜೈನ್ ಅವರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಪುರೋಹಿತ ವರ್ಗದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಮಹಾರ್ಘ್ಯ ಪ್ರಸಾದ ವಿತರಣೆ, ಆ ಬಳಿಕ ಅನ್ನ ಪ್ರಸಾದ ಜರುಗಲಿದೆ. ಎಲ್ಲರಿಗೂ ಅಭಿನಂದನೆಗಳು. अक्षय सुख प्राप्य महार्य अक्षतां निरूपयामि स्वाहा बाणभञ्जनं विमलदेह रञ्जनं कमलकुन्द पुष्पके शान्तिनाथमर्चये कमलकुन्द पुष्पके शान्तिनाथमर्चये ॐ ह्रीं श्रीं क्लीं भगवान् श्री शान्तिनाथदेवाय कामबाणविध्वंसनाय महार्य सुगन्ध पुष्पं निरूपयामि स्वाहा अमितलोक संपदं प्रमित भक्ष पायसे शान्तिनाथमर्चये प्रमित भक्ष पायसे शान्तिनाथमर्चये ॐ ह्रीं श्रीं क्लीं भगवान् श्री शान्तिनाथदेवाय शिवरोग विनाशनाय महादेवाय नानापक्षं समर्पयामि स्वाहा सकल बोधवासिनं सकल वाग्विलासिनं सकल चंद्र दीपके शान्तिनाथमर्चये सकल चंद्र दीपके शान्तिनाथमर्चये ॐ ह्रीं श्रीं क्लीं भगवान् श्री शान्तिनाथदेवाय सकल भक्तवत्सल सुज्ञान प्रकाशाय महादेवाय दीपाराधनं करोमि स्वाहा केशोषकं विनयजीव पोषकं अनगगन्धधूपके शान्तिनाथमर्चये अनगगन्ध
सुरजोत पक्वटे शांतिनाथ मर्जये सुरजोत पक्वटे शांतिनाथ मर्जये ओम ह्रीं श्रीं क्लीं भगवान् श्री शांतिनाथ गणपतिदेवाय कदय फलं निर्वमे स्वाहा पुष्पाण फलं निर्वमे स्वाहा महादेव नाना फलं निर्वमे स्वाहा भगवान् श्री शांतिनाथ गणपतिदेवाय देवगे नाना फलं निर्वमे स्वाहा विश्वसेननन्दनं सकलदेव वन्दितं रहित पापहर्यते शान्तिनाथमर्जये रहित पापहर्यते शान्तिनाथमर्जये भृङ्गारघण्टा ध्रुवप्रदिता रातोयजत्रानेकालवन्दिं सच्चामरादेवरमङ्गलार्घ्यं श्री शान्तिनाथां देवं यजेयम् विश्वसेननन्दनं सकलदेववन्दितं रहितपापहर्यते शान्तिनाथमर्जये रहितपापहर्यते शान्तिनाथमर्जये ॐ ह्रीं श्रीं भगवान् श्री शान्तिनाथदेवाय महादेव मंगल अर्घ्यं निरूपयामि स्वाहा निरूपयामि स्वाहा ಒಂದು ಮಹಾರ್ಘ್ಯ ಕೊನೆಯದು मई देव अरहंत पूजो सिद्ध पूजो चाउजो आचार्य जाय पूजो साधु पूजो भावसो अरहंत पाचित जैन पूजो द्वादशांग गणी
पूजू दिगंबर गुरु चरण शिव हेत सब आशाहनि सर्वज्ञ भाषित धर्म दश विधि दयामय पूजू सदा यदि बावल षोडश रत्नत्रे जाबिना शिव नहीं कदा त्रैलोक्य के कृत्रिम अकृत्रिम चैत्य चैत्यालय जजो परमेरु नंदीश्वर जिनालय कचर सुरपूजित बजु कैलाश श्री समेत श्री गिरिनार गिरि पूजु सदा चंपापुरी पावापुरी पुनि और तीरथ सर्वदा 24 श्री जिनराज पूजु 20 क्षेत्र विदेह के नामावली कथा सुजय भूय पशि शिव गेह की जलगंगाक्षत पुष्प चरु दीप धूप फललाया सर्व पूज्य पद पूजहु बहुविधि भक्ति बढ़ाया ओम ह्रीं भाववंदना पूजा वंदना त्रिकाल पूज त्रिकाल वंदना करे करावे भावना भावे श्री हरिहंत जी सिद्धि जी आचार्य जी उपाध्याय जी सर्वसाधु जी पंच परमेष्टि गुरु नमः प्रथमानुयोग कर्मानुयोग चरणानुयोगेभ्यो नमः दर्शन विशुद्ध्यादि षोडश कारणेभ्यो नमः उत्तम क्षमादि दशलक्षण धर्मेभ्यो नमः जल के विषय तल के विषय आकाश के विषय गुफा के विषय पहाड़ के विषय नगर नगरी विषय ऊर्ध्वलोक मध्यलोक पातालोक विषय विराजमान कृत्रिम अकृत्रिम जिन चैत्यालय जिन बिंबेभ्यो नमः विदेश क्षेत्रे विद्यमान 20 तीर्थंकरेभ्यो नमः पांच बलता पांच ऐरावत दश क्षेत्र संबंधी 30 24 720 जिन बिंबेभ्यो नमः नंदीश्वर दीप संबंधी 52 जिन चैत्यालयेभ्यो नमः पंचमेर संबंधी 80 जिन चैत्यालयेभ्यो नमः समेत शिखर कैलास चंपाप्र पावाप्र गिरिनार सोनागिरी राजगृहे कुंडलप्र नेमावर सिद्धोदय मथुरा 84 शत्रुंजय तारंगादि सिद्ध क्षेत्रेभ्यो नमो नमः जैन बिद्री मूल बिद्री हस्तिनापुर चंदेरी पपूरा अयोध्या चमत्कार जी महावीर जी पद्मपुरी जी तिजार सर्वोदय तीर्थादि अक्षय क्षेत्रेभ्यो नमः श्री चारणदिदाय सप्त परमेश्वरेभ्यो नमः ओम ह्रीं श्रीमंत भगवंत कृपावंतम श्री ऋषभादि महावीर पर्यंत चतुर्विंशति तीर्थंकर परमदेवम आद्यानम आद्ये जम्बूदीपे भरत क्षेत्रे आचार्य कंडे नाम्नि दक्षिण कन्नड़ जिले ಬಂಟ್ವಾಳ ತಾಲೂಕು ಅಜ್ಜಿಬೆಟ್ಟು ಪರಿವಾಸರೆ ಶ್ರೀ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರ ಜಿನಾಲಯ मासे शुभ मासे शुभ पक्षवासरे मुनि आरिकानां शाक शाविकानां सकल धर्मक्षयार्थं अनर्घ्यपद प्राप्ते महामंगल पूर्णार्घ्यं करोमि नमः स्वाहा शान्तिं शान्तिदारां दिव्य परिपुष्पाञ्जलिः शान्तिं शान्तिदारां दिव्य परिपुष्पाञ्जलिः शान्तिजीनां संपूजकानां प्रतिपालकानां यतेन्द्र सामान्य तपोधनानां देशस्य राज्यस्य पुरस्य राज्ञां भगवान् येन क्षेमं सर्व प्रजानां प्रमोदो भूमिपालां काले काले दशमनदुष्टभवा व्यादेव शान्तनाशं दुर्भिक्षं जैनेन्द्रं धर्मचक्रं प्रभवतं सर्वशक्त्यप्रदायिं प्रत्यक्षकर्माणः केवलज्ञानवास्तरा कुर्वन्तो शान्तिर्षभाव्यजिनेश्वर ॐ शान्तिः 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 सुरपुष्पवृष्टि दिव्यध्वनिका परमासनं च वाममण्डलतन्तु विराटभद्रं सत्प्राचार्याणि ईश्वराणां प्रमाद ज्ञान दर्पये विहितं विहितं जिनेन्द्रास्तु प्रसादाते सकलं सकलं च तत् आह्वानं न यजानामि नैव जानामि पूजनं विसर्जनं न यजानामि प्रसीद परमेश्वरा मंत्रहीनं क्रियाहीनं द्रव्यहीनं कृतं मया तत्सर्वं पूर्णतामेति तत्प्रसादाज्ञ प्रभो ओम ह्रीं श्री सर्वदेवाः स्वस्थानं गच्छता 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 जह 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 स्वाहा शान्तिशिरोधृता जिनेश्वर शासनानां शान्तिर्निरन्तर तपो भरभावितानं शान्ति कषाय जयजं विधवैभवानां शांति स्वभाव महिमानं उपागतानां जीवन्तु संयम सुधार सतान पान तृप्ताः नन्दन्तु सिद्ध साधो
सहजोदय सुप्रसन्नाः सिद्ध्यन्तु सिद्धि सुख संगकृताभियोगाः तीव्रं तपन्तु जगतां हृदये भद्रताज्ञाः नमस्कार ಮಾಡಿ ಮೋಹಾದ್ವಾದವಿದಾರಣಂ ವಿಶದ ವಿಶ್ವೋದ್ವಾಸಿ ದೀಪ್ತಿಶ್ರಿಯಂ ತನ್ಮಾರ್ಗ ಪ್ರತಿಭಾಸಕಂ ವಿವಿಧ ಸಂಭೋಹ ಮೃತಪಾದಕಂ ಶ್ರೀಪಾದಂ ಜಿನಚಂದ್ರ ಶಾಂತಿಚರಣಂ ಸದ್ಭಕ್ತಿ ಮಾನೇಮಿತೆ ಭೂಯಾಸ್ತಪಹರಸ್ಯ ದೇವಭೂತೋ ಭೂಯಾತ್ ಪುನರ್ದರ್ಶನಂ ಭೂಯಾತ್ ಪುನರ್ದರ್ಶನಂ ಭೂಯಾತ್ ಪುನರ್ದರ್ಶನಂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ देवादिनाथ भगवान की नाथ भगवान की चंद्रनाथ भगवान की श्री शांतिनाथ भगवान की श्री देवीनाथ भगवान की श्री गुरुपसर्ग जी चिंतामणि पार्श्वनाथ भगवान की श्री वर्धमान महावीर भगवान की श्री लोकपूज्य बाहुबली भगवान की श्री अहिंसामयी जैन धर्म की श्री जिनवाणी माता की श्री सरस्वती माता की बोली 108 दिव्य सागर मुनि महाराज की श्री शांतिनाथ विधान की श्री आज की आनंद की ओम शांति ओम शांति ओम शांति दीर्घायुं बलरुद्धिराजोगं धान्यं धनं सम्पदं कीर्ति क्षेमकरमोऽवसरं हर्षोऽसौ मङ्गलं बन्धो गोत्रकुलाटचन्द्रकल्पचरं शान्तं शान्तिनेन्द्र शान्तिमनगं इष्टार्थसञ्चित्यं सद्धर्मश्रीफलायुरारोग्य ऐश्वर्य अभिवृद्धिस्तुं धन कनक वस्तुहार प्राप्तिरस्तु दीर्घायस्तु नित्याशीर्वादः